ಸಂಸ್ಕೃತಿ ಕೇಂದ್ರ, ಪರಂ ಸಂಸ್ಕೃತಿ ಕೇಂದ್ರ ಅಂತ ಹೇಳಿದ್ವಿ. ಸಂಸ್ಕೃತಿ ಅಂದರೆ ಏನು ಅಂತ ತುಂಬ ಕನ್ಫ್ಯೂಸ್ ಆಗೋಷ್ಟು ಸ್ಟೇಟ್ಮೆಂಟ್ಸ್ ಇದೆ. ಏನು ಸಂಸ್ಕೃತಿ ಅಂದರೆ, ಕಲ್ಚರ್ ಅಂದರೆ ಏನು ಅಂತ. ಬಹುಶಃ ಗಣೇಶರು ಹೇಳ್ತಾರೆ ಮುಂದೆ, ಡಿ ವಿ ಜಿ ಅವರಷ್ಟು ಸಮರ್ಪಕವಾಗಿ ಸಂಸ್ಕೃತಿ ಅಂದರೆ ಏನು ಅಂತ ವ್ಯಾಖ್ಯೆಯನ್ನು ಕೊಟ್ಟವರು ನಮ್ಮ ಕಾಲದಲ್ಲಿ ಕಡಿಮೆ ಅಂತ ಹೇಳ್ಬೋದೇನೋ, ಇಲ್ಲವೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲದೆ ಇರ್ಬೋದು. ಅವರೊಮ್ಮೆ ಅದರಲ್ಲಿ ತಮಾಷೆಯಾಗಿ ನಮಗೆಲ್ಲ ನಮ್ಮ ಮಟ್ಟಕ್ಕಷ್ಟೇ ಅರ್ಥ ಆಗೋದು ಅಂತ, ಸಂಸ್ಕೃತಿ ಅಂದರೆ ಏನು ಅಂತ ಮಾತಾಡ್ತಾ ಅವರೊಂದು ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಸಂಸ್ಕೃತಿ ವ್ಯಾಖ್ಯೆಯನ್ನು ಮುಂದೆ ಕೊಡ್ತಾರೆ. ಯಾರು ಹೀಗೆ ವಿಶ್ಲೇಷಣೆ ಮಾಡಿಲ್ಲ ಅಲ್ವಾ ಅಂತ ಕೇಳ್ತಾ, ಗೌಡ್ರ ಹೆಂಡತಿ ಗೌಡತಿ, ಹೆಗಡೆಯರ ಹೆಂಡತಿ ಹೆಗ್ಗಡತಿ, ಹಾಗೆ ಸಂಸ್ಕೃತದ ಹೆಂಡತಿ ಸಂಸ್ಕೃತಿ ಅಂತ ಯಾರು ವ್ಯಾಖ್ಯಾನ ಮಾಡಿಲ್ಲ ತಾನೆ ಅಂತ ಕೇಳ್ತಾರೆ. ಅಂದರೆ ನಮಗೆ ಅರ್ಥ ಆಗೋದಿಷ್ಟೇ ಅಂತ ಯಾಕೆ ಹೇಳಿದೆ ಅಂದರೆ, ಅವರೇ ನೋಡಿ ಹೇಗೆ ಅದನ್ನು ಸಮಾಹಾರ ಮಾಡಿ ಸಂಸ್ಕೃತಿ ಅಂದರೆ ಹೇಗಿರಬೇಕು ಅನ್ನೋದನ್ನು ಹೇಳ್ತಾರೆ. ಅಂದರೆ ಆತ್ಮಶೋಧನೆ, ಆತ್ಮ ಸಂಯಮ, ನಾನಾ ವಿಜ್ಞಾನ, ನಾನಾ ವಿವೇಕಗಳ ಸಮಾವೇಶದ ಫಲಿತಾಂಶ ಸಂಸ್ಕೃತಿ. ಹಿಂದೆ ಹೇಳಿದ್ದಕ್ಕೂ ಮುಂದೆ ಅವರು ಮಾಡುವಂತಹ ವಿಸ್ತಾರವಕ್ಕೂ ತುಂಬ ಹೊತ್ತು ಬೇಕು. ನಾನು ಹಾಗೆ ಹೇಳೋದಾದರೆ, ಆತ್ಮ ಸಂಸ್ಕಾರ, ನಿಜವಾದ ವಿವೇಕವನ್ನು, ಆತ್ಮವಿವೇಕವನ್ನು ಕೊಡುವಂಥದ್ದು ಸಂಸ್ಕೃತಿ ಅಂತ ಹೇಳೋದಾದರೆ, ಅದರ ಮಹತ್ವ ಎಂಥದ್ದು ಮಾತ್ರ ಅಲ್ಲ, ಅದಕ್ಕೆ ಏನೆಲ್ಲ ಬೆರೆತರೆ ಹೆಚ್ಚು ಮಹತ್ವ ಕಂಡುಕೊಳ್ಳುತ್ತೆ ಅನ್ನೋದನ್ನು ಹೇಳೋದಕ್ಕೆ ಸಂಸ್ಕೃತಿ, ಕಲೆ ಎರಡು ಒಟ್ಟಾಗಿ, ಇತಿಹಾಸ, ವಿಜ್ಞಾನ, ಇದು ಮೂರು ಭಾರತೀಯ ಸಂಸ್ಕೃತಿಯಲ್ಲಿ ಹೇಗಿತ್ತು ಅಂತ ಹೇಳೋದಕ್ಕೆ ಯಾರು ಸಮರ್ಥರು? ನಮಗೆ ಎಲ್ಲರೂ ಇವತ್ತು ನಾವು ಕೋಪೈಲೆಟ್ಟು, ಚಾಟ್ ಜಿ ಪಿ ಟಿ ಎಲ್ಲ ಉಪಯೋಗಿಸ್ತಾ ಇದ್ದೀವಲ್ವ. ತುಂಬ ಜನ ಚಾಟ್ ಜಿ ಪಿ ಟಿ ಯೂಸ್ ಮಾಡ್ತಾ ಇದ್ದಾರೆ. ಎ ಐ ಬಗ್ಗೆ ಎಲ್ರಿಗೂ ಮಾಹಿತಿ ಇದೆಯಾ? ಹೌದು. ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ಆದರೆ ನಿಜವಾಗಿಯೂ ಭಾರತೀಯರಲ್ಲಿ ಇರಬೇಕಾಗಿದ್ದು ಆರ್ಟಿಸ್ಟಿಕ್ ಇಂಟೆಲಿಜೆನ್ಸ್. ಆ ಆರ್ಟಿಸ್ಟಿಕ್ ಇಂಟೆಲಿಜೆನ್ಸ್ ಇರೋದು ಶತಾವಧಾನಿ ಆರ್ ಗಣೇಶ್ ಅವ್ರ ಹತ್ರ. ನಮಗೆ ಕೃತಕವಾದ ಬುದ್ಧಿಮತ್ತೆ ಬೇಕಾಗಿಲ್ಲ, ಕಲಾತ್ಮಕವಾದ ಬುದ್ಧಿಮತ್ತೆಯ ಅವಶ್ಯಕತೆ ಇರೋದು. ಆ ಕಲಾತ್ಮಕ ಬುದ್ಧಿಮತ್ತೆಯ ಮಹತ್ತೆಯನ್ನು ಮತ್ತೆ ಹೇಳೋಕ್ಕೆ ಸಾಧ್ಯ ಇರೋದು ಶತಾವಧಾನಿ ಗಣೇಶ್ ಅವರು. ವಿದ್ವಲ್ಲೋಕದ ವಿಸ್ಮಯ ಶತಾವಧಾನ ಶಾರದೆ ಶತಾವಧಾನಿ ಗಣೇಶ್ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಗಣೇಶ್ ಅವರೇ, ತುಂಬ ದೂರದ ಪಯಣ ಇದು, ಹಾಗಾಗಿ ನಿಮ್ಮ ಆಶೀರ್ವಾದ ನಿತ್ಯ ನಿರಂತರ ಇರಲಿ. ಹೇಗೆ ಅಂದರೆ, ನಾವು ಈ ಕಾರ್ಯಕ್ರಮದ ಸ್ವರೂಪ ಕಲ್ಪನೆ ಮಾಡಿದ್ದೇ ದೊಡ್ಡ ಕಾರ್ಯಕ್ರಮದ ಉದ್ದೇಶ ಇರೋದರಿಂದ ಗಣೇಶ ಪ್ರಾರ್ಥನೆಯಿಂದ ಶುರು ಮಾಡೋಣ, ಗಣೇಶಂದೇ ಎಕ್ಸಿಬಿಷನ್ ಮಾಡೋಣ, ಗಣೇಶ್ ಅವರೇ ಮಾತಾಡಲಿ. ಆದರೆ ಅದು ಎರಡಕ್ಕೆ ಏನು ಬೇಕಾಗಿತ್ತೆ ಅಂದರೆ, ಒಂದು ಜಯ ಬೇಕು, ಒಂದು ವಿಜಯ ಬೇಕು. ಹಾಗಾಗಿ ಜಯಶ್ರೀ ಅವರು ಇದ್ದರು, ವಿಜಯಶ್ರೀ ಅವರು ಇದ್ದರು. ಇದೆಲ್ಲವನ್ನು ಒಳಗೊಂಡು ಗಣೇಶನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಶತಾವಧಾನಿಗಳು ನಮಗೆ ವಿವರಿಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಪರಮಾನಂದವಾಗ್ತಾ ಇದೆ. ಅದಕ್ಕೆ ಕಾರಣರಾಗ್ತಿರುವಂಥ, ಆಗಲಿರುವಂಥ ಎಲ್ಲರಿಗೆ ನಮಸ್ಕಾರ. ಜಯಶ್ರೀ ಅವರಿಗೆ, ವಿಜಯಶ್ರೀ ಅವರಿಗೆ ಶ್ರೀ ಇದೆ, ಗಣೇಶನಲ್ಲಿ ಶ್ರೀ ಇಲ್ಲ. ಹಾಗಿದ್ರೂ ಕೂಡ ನನ್ನ ಪಾಲಿಗೆ ನೀವು ಪ್ರೀತಿ ತೋರಿಸಿದ್ದೀರಾ, ಬಹಳ ಸಂತೋಷ. ಗೆಳೆಯ ರಾಘವೇಂದ್ರ ಹೆಗಡೆ ಒಂದು ದೊಡ್ಡ ಸಂಕೀರ್ಣವಾದ ವಿಷಯ ನನಗೆ ಕೊಟ್ಟುಬಿಟ್ರು. ಇತಿಹಾಸ, ಸಂಸ್ಕೃತಿ, ವಿಜ್ಞಾನ, ಕಲೆ ಎಲ್ಲವನ್ನ ಸೇರಿಸಿ ಹೇಳಬೇಕು ಅಂತ. ಅದಷ್ಟನ್ನು ಸ್ವಲ್ಪದ ಅವಧಿನಲ್ಲಿ ಹೇಗೆ ಹೇಳೋದು? ಅದು ಬರೀ ತತ್ವ ಹೇಳಿದರೆ ಅಷ್ಟಾಗಿ ಪ್ರಯೋಜನ ಆಗೋದಿಲ್ಲ. ಜೀವನಕ್ಕೆ ಹೇಗೆ ಬಂದಿದೆ ಅಂತ ಹೇಳಬೇಕು. ದೊಡ್ಡ ದೊಡ್ಡ ಮಾತುಗಳು, ದೊಡ್ಡ ದೊಡ್ಡ ಆದರ್ಶಗಳು ಆದರ್ಶವಾಗಿ ಉಳಿದು ಬಿಡುತ್ತವೆ. ಆದರ್ಶ ಅನ್ನೋದಕ್ಕೆ ನಮ್ಮ ಭಾಷೆಯಲ್ಲಿ ಕನ್ನಡಿ ಅಂತ ಕೂಡ ಒಂದು ಅರ್ಥ ಇದೆ. ಕನ್ನಡಿಯಾಗಿ ಉಳಿದುಬಿಟ್ರೆ ಪ್ರಯೋಜನ ಇಲ್ಲ. ಯಾಕೆಂದರೆ ಕನ್ನಡಿಯಲ್ಲಿ ಕಾಣುವ ಬಿಂಬ ಸುಳ್ಳು, ಆ ಮೂಲ ಬಿಂಬ ಸತ್ಯ, ಪ್ರತಿಬಿಂಬ ಸುಳ್ಳು. ಹೀಗಾಗಿ ಆದರ್ಶ ವಾಸ್ತವದಲ್ಲಿ ಕಾಣಬೇಕು. ಕಾಣದೇ ಇದ್ದಾಗ ಆದರ್ಶ ತಿರುವುಮುರುವಾಗಿರುತ್ತೆ. ಕನ್ನಡಿನಲ್ಲಿ ಎಡ ಬಲ ಆಗುತ್ತೆ, ಬಲ ಎಡ ಆಗುತ್ತೆ, ಹಾಗಾಗಿಬಿಡುತ್ತೆ. ಅದರಿಂದ ಆದರ್ಶವನ್ನು ಲೋಕಕ್ಕೆ ತರಬೇಕು. ಡಿ ವಿ ಜಿಯವರೇ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಕಡೆ ಹೇಳ್ತಾರೆ, ಪಾರಿಜಾತದ ಕಥೆಯ ಹೆಣೆದು ತೃಪ್ತನಹನು ಕವಿ, ಊರಿನುದ್ಯಾನಕದ ತಂದು ನಡೆಸುವ ಧೀರನಲ ರಾಜ್ಯಕನು ಅಂತ. ಪಾರಿಜಾತ
ದೇವಲೋಕದಲ್ಲಿರುವಂಥದ್ದು ಕೃಷ್ಣ ಸತ್ಯಭಾಮೆಯ ಸಂತೋಷಕ್ಕಾಗಿ ಭೂಮಿಗೆ ತಂದ ಅಂತ ಕಥೆ. ಅದನ್ನು ಕವಿಯೊಬ್ಬ ಪಾರಿಜಾತ ಅಪಹರಣ ಅಂತ ಕಾವ್ಯ ಬರೀತಾನೆ. ರಂಗಸ್ಥಳದ ಮೇಲೆ ಅದರ ನೃತ್ಯ, ಗೀತ, ನಾಟಕ ಎಲ್ಲ ಆಗುತ್ತದೆ. ಶಿಲ್ಪಿಗಳು, ಚಿತ್ರಕಾರರು ಅದನ್ನು ತಮ್ಮ ತಮ್ಮ ಮಾಧ್ಯಮಗಳಲ್ಲಿ ಮೂಡಿಸ್ತಾರೆ. ಆದರೆ ಊರಿನ ಉದ್ಯಾನದಲ್ಲಿ ಒಂದು 10 ಪಾರಿಜಾತದ ಗಿಡಗಳನ್ನು ತಂದು ನಡೆಸಿ ಜನಕ್ಕೆ ಪಾರಿಜಾತದ ಪರಿಮಳ ಎಂಥದ್ದು ಅನ್ನೋದನ್ನು ತೋರಿಸಿಕೊಡ್ತಕ್ಕಂಥ ಕೆಲಸ ರಾಜ್ಯ ದುರಂಧರ, ಸ್ಟೇಟ್ಸ್ಮನ್ ಅಂತ ಯಾರನ್ನು ಹೇಳ್ತೀವಿ ಅವರು ಮಾಡ್ತಕ್ಕಂಥ ಕೆಲಸ ಅಂತ. ನಿಜವಾದ ರಾಜಕೀಯ ಮಾಡಬೇಕಾದ್ದೇನೆಂದರೆ ಕವಿ ಕಲಾವಿದರ ಕನಸನ್ನು ನನಸು ಮಾಡಬೇಕಾಗುತ್ತದೆ. ಹೀಗಾಗಿ ಆದರ್ಶ ವಾಸ್ತವಕ್ಕೆ ಬರದೇ ಇದ್ದರೆ ಅದು ಕನಸಿನ ಕನ್ನಡಿ ಆಗುತ್ತೆ, ಕನ್ನಡಿ ಒಳಗಿನ ಗಂಟಾಗುತ್ತೆ. ಈ ದೃಷ್ಟಿಯಿಂದ ಇವಿಷ್ಟನ್ನೂ ಕೂಡ ನಾವು ವಾಸ್ತವೀಕರಿಸಿಕೊಂಡದ್ದು ನಮ್ಮ ಪರಂಪರೆಯಲ್ಲಿ ಎಲ್ಲಿದೆ ಅಂತ 2 ಉದಾಹರಣೆಗಳನ್ನು ಇಟ್ಟುಕೊಂಡು ಈ 4 ಅಂದರೆ ವಿಜ್ಞಾನ, ಕಲೆ, ಸಂಸ್ಕೃತಿ, ಇತಿಹಾಸ 4 ಸಮನ್ವಯ ಮಾಡುವ ಪ್ರಯತ್ನ ಮಾಡ್ತೀನಿ. ಒಂದು ಹತ್ತಿರ 1750 ವರ್ಷಗಳ ಹಿಂದೆಯಿಂದ 1350 ವರ್ಷಗಳ ಹಿಂದಿನವರೆಗೆ ಇದ್ದ ಹತ್ತಿರ 400 ವರ್ಷಗಳವರೆಗೆ ಇದ್ದಂಥ ಒಂದು ಸಾಮ್ರಾಜ್ಯ ಉತ್ತರ ಭಾರತದಲ್ಲಿದ್ದದ್ದು. ಮತ್ತೊಂದು ಸುಮಾರು 350 ವರ್ಷಗಳ ಹಿಂದೆ ಅಳಿದು ಅದಕ್ಕೂ ಒಂದು 250 ವರ್ಷಗಳ ಮುಂಚೆ ಹುಟ್ಟಿದಂಥದ್ದು, ಹತ್ತಿರ ಈಗ ಒಂದು 650 ವರ್ಷಗಳ ಹಿಂದೆ ಹುಟ್ಟಿದಂಥ ಒಂದು ಸಾಮ್ರಾಜ್ಯ. ಒಂದು ಹಿಂದಿನದು ಗುಪ್ತ ಸಾಮ್ರಾಜ್ಯ, ದಕ್ಷಿಣದಲ್ಲಿ ಆದಂಥ ನಮ್ಮ ನೆಲದಲ್ಲಿ ಹುಟ್ಟಿದ ವಿಜಯನಗರ ಸಾಮ್ರಾಜ್ಯ. ಈ 2 ಸಾಮ್ರಾಜ್ಯಗಳನ್ನು ಇಟ್ಟುಕೊಂಡು ನೋಡಿದ್ರೆ ಇವುಗಳು ಹೇಗೆ ಇತಿಹಾಸವಾಗಲಿ, ಸಂಸ್ಕೃತಿಯಾಗಲಿ, ಕಲೆ, ವಿಜ್ಞಾನ ಇವೆಲ್ಲ ಕೂಡ ಸಾಕಾರವಾದವು ಅಂತ ಗೊತ್ತಾಗುತ್ತದೆ. ಇವತ್ತು ಭಾರತದ್ದು ಯಾವುದು ತುಂಬ ಬೆಲೆ ಬಾಳುವುದು ಅಂತ ಇದೆ, ಸನಾತನ ಧರ್ಮದ ಯಾವುದು ವಿಶೇಷ ಅಂತ ಇದೆ, ಜಗತ್ತಿಗೆ ಭಾರತ ಕೊಟ್ಟ ದೊಡ್ಡ ಕೊಡುಗೆ ಸ್ವಂತದ್ದು, ಒಂದು ಸ್ವಲ್ಪವೂ ಎರವಲಲ್ಲದ್ದು ಅಂತ ಯಾರು ಹೇಳ್ಬೋದು. ಅದಕ್ಕೆ ನೋಡಿದಾಗ ಮೊದಲು ನಮಗೆ ಕಾಣಿಸುವುದು ಗುಪ್ತ ಸಾಮ್ರಾಜ್ಯ. ಅದಕ್ಕಿಂತ ಹಿಂದೆ ದೊಡ್ಡ ಪರಂಪರೆ ಇದೆ, ಸಾವಿರಾರು ವರ್ಷಗಳ ಹಿಂದಿನ ಪರಂಪರೆ ಇದೆ. ಆದರೆ ಈ ಹೊತ್ತು ನಾವು ಭಾರತೀಯ ಅಂತ ಯಾವುದನ್ನು ಹೇಳ್ತೀವಿ ಅದು ಒಂದು ಘನೀಕೃತವಾಗಿದ್ದ ರೂಪದಲ್ಲಿ ನಮಗೆ ಗುಪ್ತ ಸಾಮ್ರಾಜ್ಯದಲ್ಲಿ ಕಾಣಿಸುತ್ತದೆ. ಈಗಷ್ಟೇ ಜಯಶ್ರೀಯವರು ಹಾಡಿದ್ರು, ಚಿತ್ರ ರಚನೆ ಮಾಡಿದ್ರು. ಗಣಪತಿಯ ಈ ಮೂರ್ತಿ ರೂಪ ಈ ರೀತಿಯಾದದ್ದನ್ನು ನಾವು ಗುಪ್ತರ ಶಿಲ್ಪದಲ್ಲಿ ನಾವು ಕಾಣ್ತೀವಿ. ಅದೇ ಹೊತ್ತಿನಲ್ಲಿ ಗುಪ್ತರ ಬೀಗರೇ ಆಗಿರ್ತಕ್ಕಂಥ ನಮ್ಮ ಕರ್ನಾಟಕಕ್ಕೂ ಸೇರಿದವರಾಗಿದ್ದಂಥ ಕದಂಬರು ಇರ್ಬೋದು, ವಾಕಾಟಕರಿರ್ಬೋದು, ಅವರ ಕಾಲದಲ್ಲಿ ರೂಪುಗೊಂಡ ಶಿಲ್ಪಗಳಲ್ಲಿ ನಮಗೆ ಗೊತ್ತಾಗುತ್ತದೆ ಗಣಪತಿ ಎಂಥದ್ದು ಅಂತ. ಈಗ ಅವರು ಹಾಡಿದಂಥ ರಾಗಗಳು ಯಾವುದಿವೆ, ನಮ್ಮ ಜಯಂತಿಯವರಾಗಲಿ, ಕುಮರೇಶ್ ಅವರಾಗಲಿ, ಇನ್ನು ಅನೇಕ ಕಲಾವಿದರು ಬಳಸ್ತಕ್ಕಂಥ ರಾಗಗಳು ಯಾವುದಿವೆ, ಆ ರಾಗ ಅನ್ನೋ ಹೆಸರು ಆ ಕಾಲಕ್ಕೆ ಬಂದದ್ದು. ಅದಕ್ಕೆ ಮುಂಚೆ ನಾವು ಜಾತಿ ಅನ್ನುವ ಒಂದು ಹೆಸರು ಬಳಸ್ತಾ ಇದ್ವಿ. ಭರತನಾಟ್ಯಶಾಸ್ತ್ರದಲ್ಲಿ ಜಾತಿ ಕಾಣಿಸುತ್ತೆ. ಜಾತಿ ಅನ್ನುವ ಹೆಸರಿಗೆ ರಾಗ ಅನ್ನುವ ಹೆಸರು ರಂಜನಾತ್ ರಾಗ ಅಂತ ಬಂದದ್ದು. ಬೇರೆ ಬೇರೆ ಗುಂಪಾಗಿರ್ತಕ್ಕಂಥದ್ದು. ಜಾತಿ ಅನ್ನೋದಕ್ಕೆ ಒಂದು ಜೀನಸ್ ಅಂತೀವಲ್ಲ, ಒಂದು ಸಮೂಹ ಅಂತ ಅರ್ಥ. ಅದು ರಂಜನೆ ಕೊಡಬೇಕಾದದ್ದು. ರಂಜನೆ ಇಲ್ಲದಿದ್ದರೆ ರಾಗ ಯಾಕೆ? ಹಾಗಿರುವಂಥ ರಂಜನೆ, ಆನಂದ, ಆಸ್ವಾದ ಕೊಡುವಂಥ ರಾಗ ಅನ್ನುವ ಹೆಸರು ಬಂದದ್ದು ಅಲ್ಲಿ. ಅದರ ಮೊದಲು ಉಲ್ಲೇಖ ನಾವು ನೋಡೋದು ಗುಪ್ತ ಸಂಸ್ಕೃತಿಯ ಶಿಖರ ಅಂತ ಹೇಳುವ ಕಾಳಿದಾಸನಲ್ಲಿ. ಕಾಳಿದಾಸ ಮೊದಲಿಗೆ ರಾಗ ಶಬ್ದ ಬಳಸಿದ್ದಾನೆ. ತವಾಸ್ಮಿ ಗೀತರಾಗೇಣ ಹಾರಿತಂ ಪ್ರಸಭಂ ಮನಃ ಅಂತ ಶಾಕುಂತಲದ ಆರಂಭದಲ್ಲಿಯೇ ಪ್ರಸ್ತಾವನೆಯಲ್ಲಿ ನೋಡ್ತೀವಿ. ನಟಿ ನೀನು ಹಾಡ್ತಾ ಇದ್ದಂಥ ಹಾಡಿನ ಮಾಧುರ್ಯ ಎಷ್ಟಿತ್ತು ಅಂದರೆ ನನಗೆ ಯಾವ ನಾಟಕ ಮಾಡಬೇಕು ಅನ್ನೋದೇ ಮರ್ತೋಯ್ತು ಅಂತಾನೆ ಸೂತ್ರಧಾರ. ಹೀಗೆ ಅಲ್ಲಿಂದ ರಾಗ ಆರಂಭವಾಗುತ್ತದೆ. ಅದರ ಮೊದಲ ಶಾಸ್ತ್ರೀಯ ಉಲ್ಲೇಖ ದಕ್ಷಿಣದಲ್ಲಿ ನಮ್ಮ ಕರ್ನಾಟಕದಲ್ಲಿ ಹಂಪೆಯಲ್ಲಿ ಮತಂಗ ಬೃಹದ್ದೇಶಿ ಬರೆದನೆಲ್ಲ ಅಲ್ಲಿ ಕಾಣಿಸುತ್ತೆ. ವಸ್ತುತಃ ಉತ್ತರ ದಕ್ಷಿಣ ಅನ್ನುವ ಭೇದ ಇಲ್ಲವೇ ಇಲ್ಲ. ಅದು ಕೆಟ್ಟ ರಾಜಕೀಯ ಮಾಡಿಕೊಂಡದ್ದಷ್ಟೇ ಹೊರತು ಸಂಸ್ಕೃತಿ ಮಾಡಿಕೊಂಡದ್ದಲ್ಲ ಅಂತ ಗೊತ್ತಾಗುತ್ತದೆ. ನಮಗೆ ಮತ್ತೆ ಮತ್ತೆ ಕಾಣಿಸ್ತಾ ಬರುತ್ತೆ ಅಖಂಡವಾದಂಥ ಭಾರತೀಯ ಸಂವೇದನೆ. ಸರಸ್ವತಿ ನದಿ ತೀರದಲ್ಲಿ ವೇದಗಳನ್ನು ಕಂಡುಕೊಂಡ್ರೆ ಅದಕ್ಕೆ ಮೊದಲ ಸಮಗ್ರವಾದ ಭಾಷ್ಯ ಬಂದದ್ದು ವಿಜಯನಗರ ಸಾಮ್ರಾಜ್ಯದಲ್ಲಿ. ಭಗವಾನ್ ಸಾಯಣಾಚಾರ್ಯರ 4 ವೇದಗಳ ಭಾಷ್ಯಗಳು ಸಂಹಿತಾ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಎಲ್ಲಕ್ಕೂ ಕೂಡ ಬಂದದ್ದು ಅಂತ ಗೊತ್ತಾಗುತ್ತದೆ. ಅಲ್ಲೆಲ್ಲಿಯೂ ಬದರಿಯಲ್ಲಿ, ಬದರಿಕಾಶ್ರಮದಲ್ಲಿ ಮತ್ಸ್ಯಗಂಧಿಯ ಮಗ, ಯೋಜನಗಂಧಿಯ ಪುತ್ರ ಭಗವಾನ್ ವೇದವ್ಯಾಸರು ಬ್ರಹ್ಮಸೂತ್ರಗಳನ್ನು ನಿರ್ಮಾಣ ಮಾಡಿದ್ರೆ ಕರ್ನಾಟಕದಲ್ಲಿ, ತಮಿಳುನಾಡಲ್ಲಿ, ಆಂಧ್ರ ಪ್ರದೇಶದಲ್ಲಿ, ಕೇರಳದಲ್ಲಿ ಅದಕ್ಕೆ ಭಾಷ್ಯಕಾರರು ಬರ್ತಾರೆ. ಶಂಕರ, ರಾಮಾನುಜ, ಮಧ್ವ, ವಲ್ಲಭ, ನಿಂಬಾರ್ಕ, ಹೀಗೆ ಈ ರೀತಿ ಅಲ್ಲಿ ಒಂದು ಧ್ವನಿ ಬಂದರೆ ಇಲ್ಲಿ ಒಂದು ಪ್ರತಿಧ್ವನಿ ಬರುತ್ತೆ, ಇಲ್ಲೊಂದು ಧ್ವನಿ ಬಂದರೆ ಅಲ್ಲೊಂದು ಪ್ರತಿಧ್ವನಿ ಬರುತ್ತದೆ. 10ನೇ ಶತಮಾನದ ಮಧ್ಯದಲ್ಲಿ ಅಭಿನವಗುಪ್ತ ಪಾದಾಚಾರ್ಯರು ಕಾಶ್ಮೀರದಲ್ಲಿ ನಾಟ್ಯಶಾಸ್ತ್ರಕ್ಕೆ ವ್ಯಾಖ್ಯಾನ ಬರಿತಾ ಇದ್ದರೆ, ಅದೇ ಹೊತ್ತಿಗೆ ರಾಜರಾಜ ಚೋಳ ತಮಿಳುನಾಡಲ್ಲಿ
ಆ ನಾಟ್ಯಶಾಸ್ತ್ರದ ಸಾಕಾರವಾಗಿ 108 ಕರ್ಣಗಳ ಶಿಲ್ಪಗಳನ್ನು ಕೆತ್ತಿಸ್ತಾ ಇದ್ದಿದ್ದು ಗೊತ್ತಾಗುತ್ತದೆ. 13ನೇ ಶತಮಾನದಲ್ಲಿ ಮಧ್ಯ ಭಾರತದಲ್ಲಿ, ಅಂದರೆ ದೇವಗಿರಿಯ ಯಾದವರ ಕಾಲದಲ್ಲಿ, ಶಾರ್ಂಗದೇವ ಸಂಗೀತ ರತ್ನಾಕರದಲ್ಲಿ ದೇಶೀಯ ಅಡವುಗಳು, ದೇಶೀಕರಣಗಳು, ಮಾರ್ಗಕರಣಗಳು ಇವುಗಳನ್ನೆಲ್ಲ ಗ್ರಂಥಲಿಪಿ ಮಾಡಿ, ಗ್ರಂಥಸ್ಥ ಮಾಡಿ, ಸಂಗೀತ ಅಂದರೆ ಗೀತ, ನೃತ್ಯ, ವಾದ್ಯ ಮೂರನ್ನೂ ನಿರ್ಮಾಣ ಮಾಡ್ತಾ ಇದ್ದಾಗ ತಮಿಳುನಾಡಿನಲ್ಲಿದ್ದಂಥ ಕೊಪ್ಪರಂಜಿಂಗ ಅನ್ನುವಂಥ ಮಹಾರಾಜ ಚಿದಂಬರಂನ ಚಿತ್ಸಭೆಯಲ್ಲಿ 108 ಕರ್ಣಗಳನ್ನು ಶಿವನೂ ನೃತ್ಯ ಮಾಡುವಂತೆ, ಪಾರ್ವತಿಯೂ ನೃತ್ಯ ಮಾಡುವಂತೆ ಮಾಡಿ ತೋರಿಸ್ದ. ಹೀಗೆ ಅಷ್ಟು ಕೂಡ ನಮಗೆ ಕಾಣಿಸುತ್ತೆ. ಈ ಸಂವಾದವನ್ನು ನಾವು ಸದಾ ನೋಡ್ತಾ ಇರ್ತೀವಿ. ಹೀಗೆ ಗುಪ್ತರ ಕಾಲದಲ್ಲಿ ನಾವು ಆ ಒಂದು ಸಮಗ್ರತೆಯನ್ನು ಕಾಣ್ತಾ ಬರ್ತೀವಿ. ನಾವು ಪುರಾಣಗಳು ಅಂತ ಹೇಳ್ತೀವಿ, 18 ಪುರಾಣಗಳು ಅಂತಂತೀವಿ, 18 ಉಪಪುರಾಣಗಳಿವೆ, 18 ಉಪೋಪಪುರಾಣಗಳಿವೆ. ಪ್ರತಿಯೊಂದು ಸ್ಥಳೀಯವಾದಂಥ ಜಾನಪದೀಯ ಐತಿಹ್ಯಗಳು, ನಂಬಿಕೆಗಳು, ಆಚರಣೆಗಳು ಎಲ್ಲ ಅಲ್ಲಿ ಕ್ರೋಢೀಕೃತವಾಗಿರೋದು ನೋಡ್ತೀವಿ. ಉದಾಹರಣೆಗೆ ಕಲ್ಕತ್ತಾದಲ್ಲಿ ನಾವು ಕಾಳಿ ಉತ್ಸವ ನೋಡ್ತೀವಿ, ಬಂಗಾಳದಲ್ಲಿ ಬಹಳ ವಿಶೇಷವಾಗಿ ನೋಡ್ತೀವಿ, ನವರಾತ್ರದ ಸಮಾರಂಭವನ್ನು ನೋಡ್ತೀವಿ. ಆ ಕಾಳಿ ಉತ್ಸವ ಹೇಗೆ ಮಾಡಬೇಕು, ಮೆರವಣಿಗೆ ಹೇಗೆ ನಡೀಬೇಕು, ಯಾವ ಉತ್ಸವ ನಡೀಬೇಕು, ಆ ಮೆರವಣಿಗೆಯಲ್ಲಿ ಯಾವ ಪೋಲಿ ಹಾಡು ಹಾಡಬೇಕು ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿರತಕ್ಕಂಥದ್ದು ಕಾಳಿಕಾ ಪುರಾಣದಲ್ಲಿ. ಅಂದರೆ ನಮ್ಮಲ್ಲಿ ಪೋಲಿ ಹಾಡಿಗೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಕಾಮನ ಹಬ್ಬ ಕೊಟ್ಟಿರತಕ್ಕಂಥ ಸಂಸ್ಕೃತಿ ನಮ್ಮದು. ಯಾವುದನ್ನು ಮೈಲಿಗೆಯಾಗಿ ನೋಡಲೇ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಎಲ್ಲಕ್ಕೂ ಒಂದು ಔಚಿತ್ಯ ಇದೆ. ಕಾಳಿದಾಸನಂಥ ಮಹಾಕವಿಗಳು ರಘುವಂಶ, ಕುಮಾರ ಸಂಭವ, ಶಾಕುಂತಲ, ವಿಕ್ರಮೋರ್ಷಿಯ, ಮೇಘದೂತ, ಮಾಲವಿಕಾಗ್ನಿಮಿತ್ರ, ಋತುಸಂಹಾರ ಈ ರೀತಿಯಾದ ಮಹಾಕೃತಿಗಳನ್ನು ಬರೆದಂತೆಯೇ ಅವನ ಸಮಕಾಲೀನಾಗಿದ್ದಂಥ ಶಾಮಿಲಕ ಒಂದು ಮನೋಹರವಾದಂಥ ಬಾಣ, ಒನ್ ಆ್ಯಕ್ಟರ್ ಪ್ಲೇ ಅಂತ ಕರಿತೀವಿ. ಒಬ್ಬನೇ ವ್ಯಕ್ತಿ ಇಡೀ ಎಲ್ಲ ಪಾತ್ರಗಳನ್ನು ತಾನೆಂಬಂತೆ ಧ್ವನ್ಯನುಕರಣ ಮಾಡಿ ತೋರಿಸ್ತಕ್ಕಂಥ ಬಾಣ, ಅದನ್ನು ಬರೀತಾನೆ. ಪಾದತಾಡಿತಕ್ಕ ಅದೇನೆಂದರೆ, ಒಬ್ಬ ವೇಶ್ಯೆ ಒಬ್ಬ ವಿಟನಿಗೆ ಕಾಲಿಂದ ಒದ್ದಿರ್ತಾಳೆ. ನನಗೆ ಅವಮಾನ ಆಯಿತು ಅಂತ ಅವನು ಗಲಾಟೆ ಮಾಡ್ತಾನೆ. ಹಾಗೆ ಗಲಾಟೆ ಮಾಡಿದಾಗ ಅದಕ್ಕೆ ಪಾಪ ಪ್ರಾಯಶ್ಚಿತ್ತ ಏನು ಅಂದರೆ, ಎಲ್ಲರೂ ಸೇರಿಬಿಟ್ಟಿದ್ದನು ಅವಳಿಂದ ಮತ್ತೊಮ್ಮೆ ಒದಿಸ್ಕೊಳ್ಳೋದೇನೆ ಈ ಪಾಪಕ್ಕೆ ಪ್ರಾಯಶ್ಚಿತ್ತ ಅಂತ ಮಾಡ್ತಾರೆ. ಇದು ಇಷ್ಟು ವಿನೋದವಾದ ಕಥೆಯನ್ನು ಅವನು ಬಹಳ ಆಸಕ್ತಿಕರವಾಗಿ, ರೋಚಕವಾಗಿ ಬರೆದಿದ್ದಾನೆ. ನಾನು ಅದನ್ನು ಕನ್ನಡಕ್ಕೆ ಅನುವಾದವೂ ಮಾಡಿದ್ದೀನಿ. ಅಂದರೆ ಕಾಳಿದಾಸನ ಭವ್ಯವಾದ ರೂಪಕಗಳು, ಮಹಾಕಾವ್ಯಗಳಿದ್ದ ಕಾಲದಲ್ಲಿ ಇದನ್ನೂ ಬರೀತಾ ಇದ್ದರು, ಇದನ್ನು ಮೆಚ್ಚಿದ್ರು, ಇದನ್ನು ಗೌರವಿಸಿದ ನಮ್ಮ ಪರಂಪರೆ. ಯಾವ ಮಹಾವಿದ್ವಾಂಸರಾದಂತಹ ನಮ್ಮ ಮಾನವಲ್ಲಿ ರಾಮಕೃಷ್ಣ ಕವಿಗಳು ನಾಟ್ಯಶಾಸ್ತ್ರ, ಅಭಿನವ ಭಾರತಿ ಮತ್ತು ನಮ್ಮ ಕನ್ನಡದ ಒಳೆಯಾದಂಥ ಬುಕ್ಕರಾಯನ ಸೊಸೆ ಗಂಗಾದೇವಿ ಬರೆದ ಮಥುರಾ ವಿಜಯ ಈ ಥರ ಮಹಾಕೃತಿಗಳನ್ನು ಪ್ರಕಾಶನ ಮಾಡಿದ್ರು. ಅವರೇ ಈ ಚತುರ್ಭಾಣಿಯನ್ನು ಕೂಡ ಪ್ರಕಾಶನ ಮಾಡಿದ್ರು. ವರರುಚಿರೀಶ್ವರ ದತ್ತ ಶಾಮಿಲಕ ಶೂದ್ರಕಶ್ಚ ಚತ್ವಾರ ಏತೇ ಭಾಣಾನ್ ಭವಣು ಕಾಶಕ್ತಿ ಕಾಳಿದಾಸಸ್ಯ ಅಂತ ಆ ಕಾಲದ ಸಮಾಜ ಹೇಳ್ತಾ ಇತ್ತು. ಅಂದರೆ ಕಾಳಿದಾಸನಿಗೆ ಯಾವ ಮಹಾಶಕ್ತಿ ಇದೆ ಕಣ್ರಿ, ಇದು ರೂಪಕ ಅಂದರೆ, ಇದು ದೃಶ್ಯಕಾವ್ಯ ಅಂದರೆ ಅಂತ. ಅಂದರೆ ಸೆಲೆಬ್ರೇಷನ್ ಆಫ್ ಲೈಫ್ ಅನ್ನೋದಕ್ಕೆ ಯಾವತ್ತೂ ನಮ್ಮ ಪರಂಪರೆ ಮುಜುಗರ ಮಾಡಿಕೊಳ್ಳಲಿಲ್ಲ. ಅದಕ್ಕೂ ಒಂದು ಅವಕಾಶ ಕೊಟ್ಟಿತ್ತು, ಎಲ್ಲ ಇತ್ತು ಅಂತ ಗೊತ್ತಾಗುತ್ತದೆ. ಹೀಗೆ ಪುರಾಣಗಳಲ್ಲಿ ಅಂಥ ವಿವರಗಳನ್ನು ನಾವು ನೋಡ್ತೀವಿ. ಒಂದು ಸ್ಕಾಂದ ಪುರಾಣ, ಒಂದು ಬ್ರಹ್ಮಪುರಾಣ, ಒಂದು ವರಾಹ ಪುರಾಣ, ಇಂಥ ಪುರಾಣಗಳನ್ನು ನೋಡಿದ್ರೆ ಪ್ರತಿಯೊಂದು ಕ್ಷೇತ್ರದ, ಪ್ರತಿಯೊಂದು ದೈವತೆಯ, ತೀರ್ಥದ ಆಚರಣೆ ಎಂಥದ್ದು ಅಂತ ಗೊತ್ತಾಗುತ್ತದೆ. ಒಂದು ಜಗನ್ನಾಥ ಕ್ಷೇತ್ರ ನೋಡಿ ಗೊತ್ತಾಗುತ್ತದೆ, ಅಲ್ಲಿ ಶೈವ, ವೈಷ್ಣವ, ಶಾಕ್ತ, ಜೈನ, ಬೌದ್ಧ ಎಲ್ಲ ಅಂಶಗಳು ಕೂಡ ಸೇರಿರುವಂಥದ್ದು ಗೊತ್ತಾಗುತ್ತೆ. ಜಗನ್ನಾಥ ಸ್ವಾಮಿ ಆತ ಮಹಾದೇವ. ಇಡೀ ಒಂದು ಕಳಿಂಗ ದೇಶದಲ್ಲಿ, ಒರಿಸ್ಸಾದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ದೇವರು, ತಮ್ಮ ಮನೆಯವನು ಅಂತ ಭಾವಿಸ್ಕೋತಾರೆ ಜಗನ್ನಾಥ ಸ್ವಾಮಿಯನ್ನು. ಅವರು ಸವರರು ಅಂತ ಕರೀತಾರೆ. ಶಬರ ಅನ್ನುವ ಶಬ್ದದ ತದ್ಭವ ಸವರ ಅಂತ. ಅವರು ಅಲ್ಲಿ ಅರ್ಚಕ ವರ್ಗದಲ್ಲಿ ಇದ್ದಾರೆ. ದೇವರಿಗೆ ಪರಮ ಪ್ರಿಯರಾದವರು ಅಂತ ಅವ್ರನ್ನ ದಯಿತರು ಅಂತ ಕರೀತಾರೆ. ಸಂಸ್ಕೃತದ ದಯಿತ ಅಂದರೆ ಎಂಡಿಯರಿಂಗ್, ಪ್ರೀತಿಪಾತ್ರರಾದವರು ಅಂತ ಅರ್ಥ. ನಮ್ಮ ದೇವರಿಗೆ ನಾವು ಹುಟ್ಟಿದಬ್ಬ ಮಾಡ್ತೀವಿ, ಜನ್ಮಾಷ್ಟಮಿ ಇತ್ಯಾದಿಯಾಗಿ ಎಲ್ಲ. ಹಾಗೆ ಅಂತ್ಯಕ್ರಿಯೆಯನ್ನೂ ಜಗನ್ನಾಥ ಕ್ಷೇತ್ರದಲ್ಲಿ ಮಾಡ್ತೀವಿ. ಆಷಾಢ ಮಾಸದಲ್ಲಿ 2 ಪೂರ್ಣಿಮೆಗಳು ಬಂದಂಥ ಕಾಲದಲ್ಲಿ, ಅಧಿಕ ಮಾಸದಲ್ಲಿ ನವಕಳೇಬರೋತ್ಸವ ಅಂತ ನಾವು ಮಾಡೋದಾಗುತ್ತೆ ಒರಿಸ್ಸಾದಲ್ಲಿ. ಆಗ ಜಗನ್ನಾಥ ಸ್ವಾಮಿ ಹೊಸ ಮೂರ್ತಿಯನ್ನು ಮಾಡ್ತೀವಿ ಬೇವಿನ ಮರದಿಂದ. ಅದಕ್ಕೊಂದು ವಿಶೇಷವಾದಂಥ ವಿಧಿವಿಧಾನಗಳಿವೆ. ಆಗ ಹಳೆಯ ಮೂರ್ತಿಯನ್ನು ಏನು ಮಾಡ್ತೀವಿ, ವಿಧಿವತ್ತಾಗಿ ಅಂತ್ಯಕ್ರಿಯೆ ಮಾಡ್ತೀವಿ. ಆಗ ಆ ಶಬರರು, ದಯಿತರು, ದೇವರ ಪ್ರೀತಿ ಪಾತ್ರ ಆದವರಿಗೆ ಸೂತಕ ಇರುತ್ತದೆ. ಜಗನ್ನಾಥ ಸ್ವಾಮಿಗೆ ರಥಯಾತ್ರೆ ಆದಾಗ ಆತನಿಗೆ ತುಂಬ ಯಾತ್ರೆ ಸುಸ್ತಾಗಿ ಬಳಲಿ ಜ್ವರ ಬಂದುಬಿಡುತ್ತೆ. ಆಗ ಜ್ವರ ಬಂದಾಗ ಆತನಿಗೆ ಕಷಾಯ ಕೊಟ್ಟು ಊಟ ಉಪಚಾರ ಎಲ್ಲ ಮಾಡುವುದಾಗುತ್ತೆ. ನಮ್ಮ ದೇವರನ್ನು ನಮ್ಮ ಮಗುವಂತೆ ಲಾಲಿಸ್ತೀವಿ.
ಈ ರೀತಿಯಾದಂಥ ಸಂಸ್ಕೃತಿ, ಅದನ್ನು ನಾವು ನೋಡ್ತೀವಿ ಬ್ರಹ್ಮಪುರಾಣದಲ್ಲಿ, ಬ್ರಹ್ಮಾಂಡ ಪುರಾಣದಲ್ಲಿ, ವರಾಹ ಪುರಾಣದಲ್ಲಿ ಕಾಣ್ತೀವಿ ಆ ಜಗನ್ನಾಥ ಸ್ವಾಮಿಯನ್ನು. ಹೀಗೆ ಪುರಾಣಗಳಲ್ಲಿ ಪ್ರತಿಯೊಂದು ಜಾನಪದೀಯವಾದ ಆಚರಣೆ, ಪ್ರತಿಯೊಂದು ಸ್ಥಳೀಯವಾದ ವಿಶೇಷಗಳನ್ನು ನಾವು ನೋಡ್ತೀವಿ. ಅದಕ್ಕೆ ಸ್ಥಳ ಪುರಾಣಗಳು ಅಂತಿವೆ. ಇಷ್ಟು ಎಲ್ಲ ಪುರಾಣಗಳು ಕೂಡ ಪುನರೂಪಿತವಾಗಿದ್ದು ಸಂಪೂರ್ಣ ವ್ಯವಸ್ಥೆಗೊಳಗಾದದ್ದು ಗುಪ್ತ ಸಾಮ್ರಾಜ್ಯದ ಕಾಲದಲ್ಲಿ. ರಾಮಾಯಣ ಮಹಾಭಾರತ ಮೂಲೆ ಮೂಲೆಗೆ ಶಿಲ್ಪದ ಮೂಲಕ ತಲುಪಿದ್ದು ಆಗಲೇ. ನೀವು ಗುಪ್ತರ ಕಾಲದಲ್ಲಿ ರಾಮಾಯಣ ಮಹಾಭಾರತದ ಶಿಲ್ಪಗಳು ಎಷ್ಟು ಇಡೀ ಭಾರತದಲ್ಲಿ ವ್ಯಾಪಕವಾಗಿವೆ ಅಂತ ನೋಡಿದ್ರೆ ಗೊತ್ತಾಗುತ್ತದೆ. ಅದರ ಮುಂದಿನ ಪರಂಪರೆ ನಾವು ಕಾಣ್ತೀವಿ. ಹೀಗೆ ಉಂಟು. ಅಂದರೆ ಗುಪ್ತ ಸಾಮ್ರಾಜ್ಯ ಈ ಥರ ಇತಿಹಾಸವನ್ನು, ಪುರಾಣವನ್ನು ಎಲ್ಲವನ್ನ ರಚಿಸ್ತಾ ಹೋಯಿತು. ತಾನೇ ಇತಿಹಾಸವನ್ನು ನಿರ್ಮಾಣ ಮಾಡಿತು. ಮತ್ತು ಅದು ಎಷ್ಟು ಅಭಿವೃದ್ಧಿ, ಎಷ್ಟು ಶ್ರೀಮಂತಿಕೆ. ನೀವು ಭಾರತೀಯ ವಿಜ್ಞಾನದ ಶಿಖರಗಳನ್ನು ನೋಡಿ. ಆರ್ಯಭಟ ಗುಪ್ತರ ಕಾಲಕ್ಕೆ ಬಂದಿದ್ದಾನೆ, ವರಾಹಮಿಹಿರ ಗುಪ್ತರ ಕಾಲಕ್ಕೆ ಬಂದಿದ್ದಾನೆ, ವಾಗ್ಭಟ ಗುಪ್ತರ ಕಾಲಕ್ಕೆ ಬಂದಿದ್ದಾನೆ. ಯಾವ ಒಂದು ಕ್ಷೇತ್ರ, ಆಯುರ್ವೇದ ಇರ್ಬೋದು, ಜ್ಯೋತಿಷ ಇರ್ಬೋದು, ಖಗೋಳಶಾಸ್ತ್ರ ಇರ್ಬೋದು, ಗಣಿತ ಇರ್ಬೋದು, ಸಂಗೀತ ಇರ್ಬೋದು, ಛಂದಸ್ಸು ಇರ್ಬೋದು, ವ್ಯಾಕರಣ ಇರ್ಬೋದು, ಯಾವುದಕ್ಕೆ ಬಂದರೂ ಮಹಾಮಹಾಶಿಖರಗಳು. ವ್ಯಾಕರಣದ ಕೊನೆಯ ಮಾತು ವ್ಯಾಕರಣ ದರ್ಶನ ಅಂತಂದರೆ ಭರ್ತೃಹರಿ. ಭರ್ತೃಹರಿ ಅದೇ ಗುಪ್ತ ಸಾಮ್ರಾಜ್ಯಕ್ಕೆ ಸೇರಿದಂಥವನು ಅಂತ ಗೊತ್ತಾಗುತ್ತದೆ. ಹೀಗೆ ಉಂಟು. ಅಂದರೆ ಏನರ್ಥ? ರಾಜಕೀಯವಾದ ಸ್ಥಿರತೆ ಇದ್ದರೆ, ರಾಜಕೀಯವಾದ ದೂರದೃಷ್ಟಿ ಇದ್ದರೆ, ರಾಜಕೀಯವಾದ ಐಕಮತ್ಯ ಇದ್ದರೆ, ಆಳುವವರಿಗೆ ಹೃದಯ ವೈಶಾಲ್ಯ, ಬುದ್ಧಿ ತೀಕ್ಷ್ಣತೆ, ಬಾಹುಬಲ, ಔದಾರ್ಯ ಮತ್ತು ಪ್ರತ್ಯುತ್ಪನ್ನ ಮತಿತ್ವ ಅಷ್ಟು ಇದ್ದರೆ ದೇಶ ಅಭಿವೃದ್ಧವಾಗಿರುತ್ತದೆ ಅಂತ ಗೊತ್ತಾಗುತ್ತೆ. ಆಗ ದೇಶದ ಮೇಲೆ ಆಕ್ರಮಣ ಮಾಡೋದಕ್ಕೆ ಹೂಣರು ಬಂದರು. ಹೂಣರು ಬಂದರೆ ಸ್ಕಂದಗುಪ್ತ, ಚಂದ್ರಗುಪ್ತ ವಿಕ್ರಮಾದಿತ್ಯನ ಮೊಮ್ಮಗ, ಅವ್ರನ್ನ ದೂರಕ್ಕೆ ಓಡಿಸ್ದ. ಅದನ್ನು ನಾವು ನೋಡ್ತೀವಿ. ಅಶೋಕನ ಶಾಸನ, ರುದ್ರದಾಮನ ಶಾಸನ ಮತ್ತು ಸ್ಕಂದಗುಪ್ತನ ಶಾಸನ ಇವಷ್ಟು ಜೂನಾಗಢದಲ್ಲಿ ಇರುವಂಥದ್ದನ್ನು ನಾವು ಕಾಣ್ತೀವಿ. ಒಬ್ಬರ ಶಾಸನವನ್ನು ಮತ್ತೊಬ್ಬರು ಅಳಿಸಲಿಲ್ಲ, ಕೆತ್ತಲಿಲ್ಲ, ಅದನ್ನು ಅವಮಾನ ಮಾಡಲಿಲ್ಲ. ಆ ಶಾಸನಗಳ ಕೆಳಗೆ ನಾವು ನೋಡ್ತೀವಿ. ಅಲ್ಲಿ ಹೂಣರನ್ನು ಗೆಲ್ಲುವವರೆಗೂ ತಾನು ಯಾವುದೇ ಸುಖವನ್ನು ಪಡೋದಿಲ್ಲ ಅಂತ ಸ್ಕಂದಗುಪ್ತ ಪ್ರತಿಜ್ಞೆ ಮಾಡಿದ್ದನ್ನು ನಾವು ಕಾಣ್ತೀವಿ. ಹೀಗಾಗಿ ಭಾರತದ ಐಕಮತ್ಯ ಉಳಿದದ್ದಾಗುತ್ತದೆ. ಆ ಶಕ ಚಕ್ರವರ್ತಿಗಳು ಬಂದು ಉಜ್ಜಯಿನಿವರೆಗೂ ಬಂದು ದಾಳಿ ಮಾಡಿದರು. ಭಾರತೀಯ ವಿಜ್ಞಾನದ ಕೇಂದ್ರ, ಕಲೆಯ ಕೇಂದ್ರ, ಜ್ಞಾನದ ಕೇಂದ್ರ ಉಜ್ಜಯಿನಿ. ಉಜ್ಜಯಿನಿ ಮೇಲೆ ಮೇಲೆ ಗೆಲ್ತಾ ಹೋಗತಕ್ಕಂಥದ್ದು ಅಂತಲೇ ಆ ಶಬ್ದಕ್ಕಿರುವ ಅರ್ಥ. ಆ ಉಜ್ಜಯಿನಿಯನ್ನು ಶಕರು ಬಂದು ಆಕ್ರಮಣ ಮಾಡಿಕೊಂಡಾಗ ಚಂದ್ರಗುಪ್ತ ವಿಕ್ರಮಾದಿತ್ಯ ಅವ್ರನ್ನ ಎದುರಿಸಿ ಗಡಿಯಾಚೆಗೆ ಓಡಿಸ್ದ. ಮತ್ತೆಂದೂ ಭಾರತಕ್ಕೆ ಶಕರು ಕಾಲಿಡಲಿಲ್ಲ. ಅದಕ್ಕೆ ಅವನಿಗೆ ಶಕಾರಿ ಅಂತ ಹೇಳ್ತೀವಿ. ಅವನ ಕಾಲದಲ್ಲೇ ನಮ್ಮ ಕಾಳಿದಾಸ ಇದ್ದದ್ದು ಅಂತ ಗೊತ್ತಾಗುತ್ತದೆ. ಅಂದರೆ ಒಂದು ಮಹಾಕಲೆ ಮೂಡಬೇಕು ಅಂತಂದರೆ ರಾಜಕೀಯವಾದ ನೆಮ್ಮದಿ ಇರಬೇಕು. ನಿಮಗೆಲ್ಲ ಗೊತ್ತಿದೆ, ದೆಹಲಿಯಲ್ಲಿ ಮಿಹಿರಾವಳಿ ಅನ್ನೋ ಜಾಗ ಇದೆ ಅಂತ, ಮೆಹರೂಲಿ ಅಂತ ನಾವು ಹೇಳ್ತೀವಿ. ಅಲ್ಲಿ ತುಕ್ಕೆ ಹಿಡಿದಿರ್ತಕ್ಕಂಥ ಕಬ್ಬಿಣದ ಕಂಬ ಇದೆ, ನಿಮಗೆ ಗೊತ್ತೇ ಇದೆ. ಅಂತ ಹಲವಾರು ಕಂಬಗಳನ್ನು ನಾವು ನೋಡ್ತೀವಿ. ನಮ್ಮ ರಾಜ್ಯದಲ್ಲೇ ಕೊಡಚಾದ್ರಿಯಲ್ಲಿ ಬೆಟ್ಟದ ಮೇಲೆ ಇರ್ತಕ್ಕಂಥದ್ದು ನೋಡ್ತೀವಿ. ಆ ಕಬ್ಬಿಣ ಆ ರೀತಿಯಾಗಿ ಉಕ್ಕು ತುಕ್ಕಿಡಿದೇ ಇರ್ತಕ್ಕಂಥದ್ದಕ್ಕೆ ಕಾರಣ ಏನು ಅನ್ನೋದು ವಿಜ್ಞಾನಿಗಳು ಕಂಡು ಹಿಡಿದಿದ್ದಾರೆ. ಆ ಒಂದು ಕಂಬ ಯಾರ ಕಾಲದಲ್ಲಾಗಿದ್ದರೂ ಇದೇ ಚಂದ್ರಗುಪ್ತ ವಿಕ್ರಮಾದಿತ್ಯನ ಕಾಲದಲ್ಲಿ. ಅದರ ಮೇಲೆ ಸಂಸ್ಕೃತದ ಶಾಸನ ಉಂಟು, ಬ್ರಾಹ್ಮಿ ಲಿಪಿಯಲ್ಲಿ ಬರೆದಂಥ ಶಾಸನ ಉಂಟು. ಅಲ್ಲಿ ನಮಗೆ ಗೊತ್ತಾಗುತ್ತದೆ ಆ ಮಹಾ ಸಾಧನೆ ಹೇಗೆ ಆಯಿತು ಅಂತ. ಅದನ್ನು ಮಾಡಿದವನು ಚಂದ್ರಗುಪ್ತ. ಅಂದರೆ ಗುಪ್ತ ಕಾಲದಲ್ಲಿ ಈ ಒಂದು ಲೋಹಶಾಸ್ತ್ರದ ಬೆಳವಣಿಗೆ ಯಾವ ಥರ ಆಗಿತ್ತು ಅಂತ ಗೊತ್ತಾಗುತ್ತದೆ. ಆಯುರ್ವೇದದ ಬೆಳವಣಿಗೆ ಹೇಗೆ ಆಯಿತು ಅಂತ ಗೊತ್ತಾಗುತ್ತೆ. ಜ್ಯೋತಿಷದ ಬೆಳವಣಿಗೆ ಹೇಗೆ ಆಯಿತು ಅಂತ ಗೊತ್ತಾಗುತ್ತದೆ. ಜ್ಯೋತಿಷ ಅಂತಂದರೆ ಅಸ್ಟ್ರಾನಮಿ, ಅಸ್ಟ್ರಾಲಜಿ ಎಲ್ಲ. ಮೊದಲ ವಿಶ್ವಕೋಶ ಭಾರತಕ್ಕೆ ಬಂದಿದ್ದು ಆ ಕಾಲದಲ್ಲಿ. ವರಾಹಮಿಹಿರನ ಬೃಹತ್ ಸಂಹಿತೆಗಿಂತ ದೊಡ್ಡ ವಿಶ್ವಕೋಶ, ಅದ್ಭುತವಾದ ವಿಶ್ವಕೋಶ ಯಾವುದಿದೆ, ಒಂದು ಕಾವ್ಯದಂತೆ ಇದೆ. ನೀರನ್ನು ಹೇಗೆ ನಾವು ಹುಡುಕಬೇಕು, ನೆಲದ ಒಳಗಿರ್ತಕ್ಕಂಥ ನೀರನ್ನಂತ ವಾಟರ್ ಡಿವೈನಿಂಗ್ ಅಂತ ಹೇಳ್ತಾರಲ್ಲ, ಜಲವೇಧನ, ಅದನ್ನು ಕುರಿತು ಹೇಳ್ತಾನೆ. ದಕಾರ್ಗಳ ಅಥವಾ ಉದಕಾರ್ಗಳ ಅಂತ ಆರಂಭ ಮಾಡಿ ಮೊದಲಿಗೆ ಹೆಣ್ಣನ್ನು ಎಷ್ಟು ಗೌರವಿಸಬೇಕು ಅನ್ನೋ ಮಾತು ಅಲ್ಲಿ ಕಾಣಿಸುತ್ತೆ. ಏ ಗಂಡಸರೇ, ನೀವು ಹೆಣ್ಣನ್ನು ಕೀಳುಗರೆದು ಹೋಗ್ತಾ ಇದ್ದೀರಲ್ಲ, ಇದು ಹೇಗಿದೆ ಅಂದರೆ, ಒಬ್ಬ ಕದ್ದು ಬಿಟ್ಟು ಮತ್ತೊಬ್ಬರ ಮೇಲೆ ಕಳ್ಳತನ ಹೊರಿಸಿ ನೋಡು ಅಲ್ಲಿ ಕಳ್ಳ ಹೋಗ್ತಾ ಇದ್ದಾನೆ ಅಂತಂತೀರಲ್ಲ, ಆ ಥರ ಇದೆ. ನೀವು ಹೆಂಗಸರನ್ನು ಬೈದರೆ ಹೆಂಗಸರಷ್ಟು ಗೌರವನೀಯರಾದವರು ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತ ಸಾರಿದ ವರಾಹಮಿಹಿರ ಆ ಗುಪ್ತರ ಕಾಲದವನೇ ಆಗಿದ್ದ. ಕಾಳಿದಾಸ ಅದೇ ಹೇಳ್ತಾನೆ, ಸ್ತ್ರೀ ಪುಮಾನಿತ್ಯ ಅನಾಸ್ತೇಶ ವೃತ್ತಂ ಹಿ ಚರಿತಂ ಸತಾಂ. ಹೆಣ್ಣು ಗಂಡು ಈ ಲಿಂಗ ಭೇದ ಅನ್ನೋದೇನೇ ಇಲ್ಲ, ಚಾರಿತ್ರ್ಯ ಒಟ್ಟಂದದ ನಡವಳಿಕೆ ಅದನ್ನು ನೋಡಬೇಕು ಅಂತ. ಹೀಗೆ ಸಾಮಾಜಿಕವಾಗಿ ನೋಡಿ ಗುಪ್ತರ ಆ ಒಂದು ಸುವರ್ಣ ಯುಗಕ್ಕೆ ಬರ್ತೀವಿ. ಅದರ ಬಗ್ಗೆ ಹೇಳ್ತಾ ಹೋದರೆ ಒಂದು ವರ್ಷ ಇಡೀ ಹೇಳ್ಬಹುದಾದಷ್ಟು ಸಾಮಗ್ರಿ ಇದೆ. ಗುಪ್ತರು ಅಂತಂದರೆ ಆ ರೀತಿಯಾದವರು. ಅವರು ವೈಶ್ಯ ಕುಲದಿಂದ ಹುಟ್ಟಿದವರು, ಕ್ಷತ್ರಿಯೋತ್ತಮರಾಗಿದ್ದವರು. ಅವರ ರಾಜ
ಮಹಾರಾಜ ಇಡೀ ಭಾರತವನ್ನು ಕೂಡ ಓಡಾಡಿ ವಿಕ್ರಮವನ್ನು ಸ್ಥಾಪನೆ ಮಾಡಿದವನು, ಅಶ್ವಮೇಧಯಾಗ ಮಾಡಿದಂಥ ಸಮುದ್ರಗುಪ್ತ ಅದ್ಭುತವಾದ ವೀಣಾವಾದಕ ಆಗಿದ್ದ ಅಂತ ಗೊತ್ತಾಗುತ್ತೆ. ಚಂದ್ರಗುಪ್ತ ಅತ್ಯುತ್ತಮ ಕವಿ ಆಗಿದ್ದ. ಮತ್ತು ಅವರುಗಳೆಲ್ಲ ಈ ಕಾಲದ ರಾಜಕಾರಣಿಗಳಂತೆ ಯಾರಿಂದಲೋ ಬರೆಸ್ಕೊಂಡು ತಮ್ಮ ಹೆಸರಿನಲ್ಲಿ ಪುಸ್ತಕ ಪಬ್ಲಿಷ್ ಮಾಡ್ಕೊಳ್ತಾ ಇರಲಿಲ್ಲ. 10ನೇ ಶತಮಾನದ ರಾಜಶೇಖರ ಹೇಳ್ತಾನೆ, ಉಜ್ಜಯಿನಿಗೆ ಬಂದು ಎಲ್ಲರ ಎದುರುಗಡೆಗೆ ತನ್ನ ಕಾವ್ಯ ರಚನೆಯನ್ನು ಆಶುವಾಗಿ ಹೇಳಿ ತನ್ನ ಕಾವ್ಯತ್ವ ಚೆನ್ನಾಗಿದೆ ಅಂತ ಪರೀಕ್ಷೆ ಮಾಡಿಸಿಕೊಂಡವನು ಚಂದ್ರಗುಪ್ತ ವಿಕ್ರಮಾದಿತ್ಯ ಅಂತ. ಅವನು ಕಾಳಿದಾಸನ ಜೊತೆಗಾರನಾಗಿದ್ದ. ಹೀಗಾಗಿ ಆ ಗುಪ್ತರಲ್ಲಿ ನಾವು ಅಷ್ಟು ಲೋಕೋತ್ತರವಾದದನ್ನು ಕಾಣ್ತೀವಿ. ಗುಪ್ತ ಅನ್ನೋದಕ್ಕೆ ಕಾಪಾಡುವುದು ಅಂತ ಒಂದು ಮುಖ್ಯವಾದ ಅರ್ಥ ಇದೆ. ಭಾರತವನ್ನು ಕಾಪಾಡಿದವರು ಹಾಗೆ. ಅಲ್ಲಿ ನೋಡಿ, ನೀವು ಎಲ್ಲದರ ಐಕ್ಯವನ್ನು ಕಾಣ್ತೀವಿ. ಅದಾದ ಮೇಲೆ ನಾವು ಕಾಣ್ತಕ್ಕಂಥ ಮತ್ತೊಂದು ದೊಡ್ಡ ಹೆಗ್ಗುರುತು ಅಂತಂದರೆ ವಿಜಯನಗರ ಸಾಮ್ರಾಜ್ಯ. ಆಗ ಹೇಗೆ ಶಕರು ಹೂಣರು ಬಂದು ಆಕ್ರಮಿಸಿದರು, ಆ ರೀತಿಯಾದ ಇಸ್ಲಾಮಿನ ಬರ್ಬರವಾದ ಆಕ್ರಮಣ ನಮ್ಮ ದೇಶದ ಮೇಲೆ ಆಯಿತು. ಉತ್ತರ ಭಾರತದಲ್ಲಿ ಸನಾತನ ಧರ್ಮ ದಿಕ್ಕೆಟ್ಟು ಹೋದದ್ದು ನಿಮಗೆ ಗೊತ್ತೇ ಇದೆ. ಅದಕ್ಕಾಗಿಯೇ ನೋಡಿ, ಜಗನ್ನಾಥ ಕ್ಷೇತ್ರ ಆದಮೇಲೆ ಉತ್ತರದಲ್ಲಿ ಎಲ್ಲಿಯೂ ರಥೋತ್ಸವದ ಪರಂಪರೆಯೇ ಉಳಿದಿಲ್ಲ. ದ ನಾರ್ದರ್ನ್ ಮೋಸ್ಟ್ ಪಾಯಿಂಟ್ ಆಫ್ ರಥಯಾತ್ರಾ ಈಸ್ ಜಗನ್ನಾಥ ಕ್ಷೇತ್ರ, ಪುರಿ. ಅದರ ಆದಮೇಲೆ ರಥೋತ್ಸವ ಇಲ್ಲ. ಬೀದಿನಲ್ಲಿ ಯಾವುದನ್ನು ತರೋಕ್ಕೆ ಸಾಧ್ಯ ಇಲ್ಲ. ಮನೆ ಒಳಗಡೆ ಮುಚ್ಚಿಟ್ಕೊಂಡು ಕದ್ದು ಮುಚ್ಚಿ ಮಾಡಬೇಕು. ಪ್ರಾಚೀನ ದೇವಸ್ಥಾನಗಳು, ಶಿಲ್ಪಗಳು ಎಷ್ಟೊಂದಿದ್ವು, ಎಲ್ಲ ನಾಶವಾಗಿರೋದು ನಮಗೆ ಗೊತ್ತಾಗುತ್ತಲ್ಲ. ಇಲ್ಲಿ ಸಾವಿರಾರು ವರ್ಷಗಳ ದೇವಸ್ಥಾನಗಳಿವೆ, ಅಲ್ಲಿ ಆ ಥರದ್ದು ಕೆಲವು ಉಳಿದಿರೋದು ನಮಗೆ ಗೊತ್ತಾಗುತ್ತೆ. ಹೀಗೆ ನೋಡಿದಾಗ ನಮಗೆ ಅದೆಷ್ಟು ಆಪತ್ತು ಬಂದಿತ್ತು ಅಂತ. ಗುಪ್ತರ ಕಾಲದಲ್ಲಿ ಪ್ರತಿಯೊಂದನ್ನು ಕಲ್ಲಲ್ಲಿ ಕೆತ್ತಿಡಿಸ್ತಕ್ಕಂಥದ್ದು ಬಂತು. ಅದು ಅಶೋಕನ ಕಾಲದಿಂದ ಆರಂಭವಾಗಿ ಬೆಳಕೊಂಡು ಬಂದು ಭಾರತೀಯತೆಯ ಸ್ವಂತಿಕೆಯಾಗಿ ಗುಪ್ತರಲ್ಲಿ ಪರಿಣಮಿಸ್ತು ಅಂತ ಕಲಾಶಾಸ್ತ್ರಜ್ಞರು, ಕಲೇತಿಹಾಸಜ್ಞರು ಹೇಳ್ತಾರೆ. ಕುಶಾಣರ ಕಾಲದಲ್ಲಿ ಗ್ರೀಕರ ಪ್ರಭಾವ ಯಾವುದಿತ್ತು ಅದನ್ನೇ ನಾವು ಗಂಧಾರ ಶಿಲ್ಪಗಳ ಕೌಶಲ ಅಂತ ಕರಿತೀವಿ. ಅದು ಕೂಡ ಹೋಗಿ ಅಪ್ಪಟ ಭಾರತೀಯವಾಗಿ ಬಂದದ್ದು ಗುಪ್ತರ ಕಾಲದಲ್ಲಿ ಅಂತ ನಾವು ಹೇಳ್ತೀವಿ. ಆ ಗುಪ್ತರ, ಶಾತವಾಹನರ, ಅವರ ಕಾಲದ ಆ ಒಂದು ಮೂರ್ತಿ ಶಿಲ್ಪ, ಶಿಲಾ ಮತ್ತು ಚಿತ್ರಕಲೆ, ಇದು ಅಜಂತ ಇತ್ಯಾದಿಗಳಲ್ಲಿ, ಬಾರ್ಹೂತಲ್ಲಿ ಇಲ್ಲೆಲ್ಲ ನಾವು ನೋಡ್ತೀವಿ. ಆಮೇಲಿಂದ ದಕ್ಷಿಣದಲ್ಲಿ ಕೂಡ ನಾವು ನೋಡ್ತೀವಿ, ಚಿತ್ತಲವಾಸಲ್ನಲ್ಲಿ ಕೂಡ ನೋಡ್ತೀವಿ ಆ ಚಿತ್ರಗಾರಿಕೆಯನ್ನೆಲ್ಲ. ನಮ್ಮ ಬಾದಾಮಿಯಲ್ಲಿ ಕೂಡ ಚಿತ್ರಗಳಿದ್ದವು ಅಂತ ನಮಗೆ ಗೊತ್ತಾಗುತ್ತದೆ. ಹೀಗೆ ಇಡೀ ಭಾರತದಲ್ಲಿ ಒಂದು ವ್ಯಾಪಕವಾದಂಥ ಭಾರತೀಯ ಚಿತ್ರಶೈಲಿ ಇತ್ತು ಅಂತ ಗೊತ್ತಾಗುತ್ತದೆ. ಹಾಗಿದ್ದದ್ದು ಶಿಲ್ಪ ಎಲ್ಲ ಕೂಡ ಹೊರಟೋದಾಗ ಜಯದೇವನಂಥವ್ರು ಹುಟ್ಟಿ ಮಿನಿಯೇಚರ್ ಪೇಂಟಿಂಗ್ ಅಂತ ಬಂದು ಪುಸ್ತಕದೊಳಗೆ ನಮ್ಮ ಚಿತ್ರಗಳನ್ನು, ಕಲೆಗಳನ್ನು ಅಡಗಿಸಿಕೊಂಡಿರ್ತಕ್ಕಂಥದ್ದು. ನಾವು ದೇವಸ್ಥಾನ ಮಾಡೋಕ್ಕಾಗೋದಿಲ್ಲ ಅಂತಂದರೆ ಬೀದಿಯಲ್ಲಿ ರಾಮ, ಸೀತೆ ಮತ್ತು ಲಕ್ಷ್ಮಣ ಇತ್ಯಾದಿಯಾಗಿ ಪಾತ್ರಗಳನ್ನು ಇಟ್ಟುಕೊಂಡು ಮಾಡ್ತೀವಿ ಅಂತ ರಾಮಲೀಲಾ ಅಂತ ಬಂದದ್ದೇನು ಓಡಾಡುವ ರಾಮ ಮಂದಿರ ಆದದ್ದು ಅಂತ ಗೊತ್ತಾಗುತ್ತದೆ. ಅಲ್ಲಿ ಪಾತ್ರ ಅಂತ ಹೇಳೋಲ್ಲ, ಸ್ವರೂಪ ಅಂತ ಹೇಳ್ತಾರೆ. ರಾಮ ಸ್ವರೂಪ, ಲಕ್ಷ್ಮಣ ಸ್ವರೂಪ, ಸೀತಾ ಸ್ವರೂಪ ಅಂತಾರೆ. ಅಂದರೆ ಅವರು ಪಾತ್ರಗಳೆಲ್ಲ, ಪಾತ್ರಧಾರಿಗಳು, ವೇಷಧಾರಿಗಳೆಲ್ಲ ಸಾಕ್ಷಾತ್ ರಾಮ, ಸಾಕ್ಷಾತ್ ಸೀತೆ ಅಂತ. ಯಾಕೆಂದರೆ ದೇವಸ್ಥಾನ ಸಾಧ್ಯ ಇಲ್ಲ, ಮನುಷ್ಯರಿಗೆ ಆ ವೇಷ ಹಾಕ್ಬಿಟ್ಟು ಓಡಾಡುವ ದೇವತೆಗಳು ಅಂತ ಮಾಡಿಕೊಂಡಿದ್ರು. ಅಷ್ಟು ದುಸ್ಥಿತಿ ಬಂದಿತ್ತು ಉತ್ತರ ಭಾರತದಲ್ಲಿ. ಅದಕ್ಕೆ ನೋಡಿ, ಅಲ್ಲಿ ನೃತ್ಯ ಪದ್ಧತಿಗಳು ಎಷ್ಟೋ ಹೊರಟೋಗ್ಬಿಟ್ಟಿದ್ದು ಗೊತ್ತಾಗುತ್ತೆ. ಮಾಯಾರಾವ್ ಅವರು ಬಹಳ ಪ್ರಸಿದ್ಧರಾದಂಥ ನಾಟ್ಯಾಚಾರ್ಯರು. ಅವರು ನನಗೆ ಹೇಳ್ತಾ ಇದ್ರು, ಅವರು ಮೊದಲ ಬಾರಿಗೆ ಅಭಿನಯ ದರ್ಪಣ ಇತ್ಯಾದಿ ಪುಸ್ತಕಗಳನ್ನು ತೆಗೆದುಕೊಂಡು ಅವರ ಗುರುಗಳಾದಂಥ ಶಂಭು ಮಹಾರಾಜ್ ಅವರಿಗೆ, ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಹಸ್ತಗಳಿಗೂ ಈ ಥರ ಶಾಸ್ತ್ರದ ಉದಾಹರಣೆ ಇದೆ, ಶಾಸ್ತ್ರದ ಉಲ್ಲೇಖ ಇದೆ. ಅದಕ್ಕೆ ಮುಂಚೆ ಏತೋ ಪೂಡ್ ತೋಲ್ನ ಇದರ ಡಾಲ್ನ ಅಂತ ಹೀಗೆ ಇದನ್ನು ತೊಗೊಂಡು ಅಲಪದ್ಮ ಹಸ್ತವನ್ನು ಏತೋ ಪೂಲ್ ಡಾಲ್ನ ಇದರ ಪೂಲ್ ತೋಡ್ನ ಅಂತ ಹೀಗೆ ಹೇಳ್ತಾ ಇದ್ದಂತೆ. ಇದಕ್ಕೆ ಬಂದು ಹಂಸಾಸ್ಯ ಹಸ್ತ, ಅಲಪದ್ಮ ಹಸ್ತ ಅಂತ ಹೇಳಿದಾಗ ಅವರ ಕಣ್ಣಲ್ಲಿ ಆನಂದ ಬಾಷ್ಪ ಬಂದಂತೆ. ನಾವು ಮಾಡೋದಕ್ಕೆಲ್ಲ ಶಾಸ್ತ್ರ ಇದೆ ಅಂತ. ಈಚೆಗಷ್ಟೇ ಅವರ ಕುಲಧನವಾಗಿದ್ದಂಥ ಒಂದು ಹಸ್ತಪ್ರತಿ ಸಂಗೀತ ದರ್ಪಣ ಅನ್ನೋದನ್ನು ನನ್ನ ಗೆಳೆಯ ಅರ್ಜುನ್ ಭರದ್ವಾಜನೇ ಸಂಪಾದನೆ ಮಾಡಿ ಇಂಗ್ಲೀಷ್ಗೆ, ಹಿಂದಿಗೆಲ್ಲ ಅನುವಾದ ಮಾಡಿಸಿ ಕೊಟ್ಟಿದ್ದಾನೆ. ಆ ವಂಶದ ನಿಧಿಯಾಗಿದ್ದಂಥ ಒಂದು ಅಭಿನಯದ ಪುಸ್ತಕ. ಅಲ್ಲಿ ಗೊತ್ತಾಗುತ್ತೆ ನಮಗೆ ಅವರು ಎಷ್ಟು ಮರೆತು ಬಿಟ್ಟಿದ್ರು ಅಂತ. ಉತ್ತರ ಭಾರತಕ್ಕೆ ಹಾಗೆ ಒಂದು ಸಂಸ್ಕೃತಿ ವಿಸ್ಮೃತಿ ಬಂದಿತ್ತು. ಆಗ ವಿದ್ಯಾರಣ್ಯ ಸ್ವಾಮಿಗಳು ಅವತಾರ ಮಾಡಿದರು ಈ ಪುಣ್ಯಭೂಮಿಯಲ್ಲಿ. ಅವರು, ಅವರ ತಮ್ಮ ಸಾಯಣಾಚಾರ್ಯ, ಅವರ ಮತ್ತೊಬ್ಬ ತಮ್ಮ ಭೋಗನಾಥ, ಮತ್ತು ಸಂಗಮ ಸಹೋದರರು, ಸಂಗಮನ 5 ಮಕ್ಕಳು, ಹರಿಹರ, ಬುಕ್ಕರಾಯ, ಕಂಪಣ, ಮುದ್ದಪ್ಪ, ಮಾರಪ್ಪ, 5 ಜನ ಸೇರಿಕೊಂಡು ನಮ್ಮಲ್ಲಿ ಕುರುಬರ ಒಂದು ಸಮುದಾಯ ಉಂಟು. ಹಾಲು ಕುರುಬರು, ಜೇನು ಕುರುಬರು ಈ ರೀತಿಯಾಗಿ ಹೇಳ್ತೀವಿ. ಅವರು ಆ ಯಾದವ ಸಮುದಾಯ ಅಂತ ಕರೀತಾರೆ. ಆ ಕುಲಕ್ಕೆ ಸೇರಿದವರು. ನಮ್ಮಲ್ಲಿ ಯಾವತ್ತೂ ರಾಜರುಗಳು ಸೋಕಾಲ್ಡ್ ಮೇಲ್ಜಾತಿಯವರಾಗಿರಲಿಲ್ಲ, ಎಲ್ಲ ಸಮುದಾಯದಿಂದ ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ. ಆ 5 ಸಹೋದರರ ಮೂಲಕವಾಗಿ ವಿಜಯನಗರ ಸ್ಥಾಪಿತವಾಯಿತು. ಬುಕ್ಕರಾಯನ ಸೊಸೆ ಗಂಗಾದೇವಿ ಕರ್ನಾಟಕದ ಯಾಕೆ ದಕ್ಷಿಣ ಭಾರತದ ಅತ್ಯಂತ ಶ್ರೇಷ್ಠವಾದ ಒಂದು ಮಹಾಕಾವ್ಯ ಬರೆದಳು. ಅಷ್ಟು ಅದ್ಭುತವಾದದ್ದು ಇಮ್ಮಡಿ ಪುಲಿಕೇಶಿ. ಆತನ ಸೊಸೆ ವಿಜಿಕಾದೇವಿ, ಅವಳು ಈ ನೆಲದಲ್ಲಿ ಕಂಡಂಥ ಮೊದಲ ಸಂಸ್ಕೃತ ಕವಯಿತ್ರಿ.
ಅದೇ ತರಹ ವಿಜಯನಗರ ಕಂಡಂಥ ಅತ್ಯುತ್ತಮ ಮಹಾಕಾವ್ಯ ಬರೆದಂಥವಳು ನಮ್ಮ ಗಂಗಾದೇವಿ. ಹೀಗೆ ಹೆಣ್ಣು ಮಕ್ಕಳು ಮಹಾಕಾವ್ಯಗಳನ್ನು ಬರೆಯುವಂಥ ಸ್ಥಿತಿ, ಮಹಾನಾಟಕಗಳನ್ನು ಬರೆಯುವಂಥ ಸ್ಥಿತಿ. ಅವಳು ವಿಜ್ಜಿಕೆ ಅಂತೂ ಏನು ಹೇಳ್ತಾಳೆ ಅಂತಂದರೆ, ಸರಸ್ವತಿಯನ್ನು ಬೆಳಗಿದ್ದಾಳೆ ಅಂತ ಹೇಳ್ತಾಳೆ. ಶುಕ್ಲ ಸರಸ್ವತಿ ಅಂತ ಅದು ಶುದ್ಧ ತಪ್ಪು. ನಾನು ಕಪ್ಪಗಿದ್ದೀನಿ, ನನ್ನಂಗೆ ಇರ್ತಾಳೆ ಸರಸ್ವತಿ, ನಾನೇ ಸರಸ್ವತಿ ಅಂತಂದಿದ್ದಾಳೆ. ನೀಲೋತ್ಪಲ ದಲಶ್ಯಾಮಾಂ ವಿಜ್ಜಕಾಂ ಅಜಾನತ ವೃಥೈವ ದಂಡಿನಾ ಪ್ರೋಕ್ತ ಸರ್ವಶುಕ್ಲ ಸರಸ್ವತಿ. ಈ ಕೆಚ್ಚು ವಿಜಯನಗರ ಆ ರೀತಿಯಾದದ್ದಾಗಿತ್ತು. ನೋಡಿ, ಗುಪ್ತರಿಗೆ ಲಾಂಛನ ಇದ್ದದ್ದು ವರಾಹ, ಭೂವರಾಹ ಸ್ವಾಮಿ. ಈ ವರಾಹ ಲಾಂಛನ ಜಗತ್ತಿನಾದ್ಯಂತ ವ್ಯಾಪಕವಾಯಿತು, ಭಾರತದಾದ್ಯಂತ ವ್ಯಾಪಕವಾಯಿತು. ಚಾಲುಕ್ಯರಿಗೆ ಕೂಡ ವರಾಹವೇ ಇದ್ದದ್ದು, ವಿಜಯನಗರ ಸಾಮ್ರಾಜ್ಯಕ್ಕೂ ವರಾಹ. ಹೇಗೆ ವರಾಹಸ್ವಾಮಿ ಭೂಮಿಯನ್ನು ಉದ್ಧಾರ ಮಾಡಿದನೋ ಆ ರೀತಿಯಲ್ಲಿ ಅಂತ. ಅಂದರೆ ನಾವು ಸಾಮಾನ್ಯ ಪ್ರಾಣಿಗಳಲ್ಲಿ ಕೀಳು ಅಂತಂತೀವಿ, ಯಾರನ್ನಾರು ಬೈಬೇಕು ಅಂದರೆ ಹಂದಿ ಅಂತಂತೀವಿ. ಆದರೆ ಹಂದಿಯಷ್ಟು ಶುಚಿಯಾದ ಪ್ರಾಣಿ ಯಾವುದೂ ಇಲ್ಲ. ಮತ್ತು ಹಂದಿಯಷ್ಟು ಭೂಮಿಯನ್ನು ಅಗೆದು ಬಗೆದು ಅದನ್ನು ಹಸನು ಮಾಡಿಕೊಡ್ತಕ್ಕಂಥ, ಫಲವತ್ತು ಮಾಡಿಕೊಡ್ತಕ್ಕಂಥದ್ದು ಮತ್ತಾವುದೂ ಇಲ್ಲ. ಮತ್ತು ಅದು ಎಷ್ಟು ಅಶುಚಿಯಾದ ಜಾಗದಲ್ಲೂ ಶುಚಿಯನ್ನು ಮಾಡಿಕೊಡ್ತದೆ. ಸ್ಕ್ಯಾವೆಂಜಿಂಗ್ ಕೆಲಸನೇ ಮಾಡಬೇಕಾಗಿರೋದು ಪ್ರಭುಗಳು. ಅವರೇನು ಸುಗಂಧ ಸೆಂಟು ಹಚ್ಚಿಕೊಂಡಿರಬೇಕಾದದ್ದಲ್ಲ, ಅವ್ರು ಮಾಡಬೇಕಾದದ್ದು ಹೊಲಸು ಬಾಚುವ ಕೆಲಸ. ಅದನ್ನು ನಾವು ಗುಪ್ತರಿಂದ, ಚಾಲುಕ್ಯರಿಂದ ವಿಜಯನಗರದವರೆಗೂ ನಾವು ನೋಡ್ತಾ ಬರ್ತೀವಿ. ವಿಜಯನಗರದಲ್ಲಿ ಮೊದಲ ಬಾರಿಗೆ ಇಡೀ ಸಾಂಸ್ಕೃತಿಕ ಸಂಯೋಜನೆ ಕೆಲಸ ಆರಂಭವಾಯಿತು. ಅಲ್ಲಿವರೆಗೂ ನೋಡಿ, ಗುಪ್ತರ ಕಾಲದಲ್ಲಿ ಎಲ್ಲ ಕೂಡ ಕ್ರಿಯೇಷನ್, ಅದ್ಭುತವಾದಂಥ ಸೃಷ್ಟಿಯಾಯಿತು. ಸೃಷ್ಟಿ ಮಾಡಿ ಮುಗಿಸ್ಬಿಡ್ಬೋದು ಬ್ರಹ್ಮನ ಕೆಲಸ. ಕಾಪಾಡುವ ಕೆಲಸ, ವಿಷ್ಣುವಿನ ಕೆಲಸ ಮಾಡದೇ ಇದ್ದರೆ ಗತಿ ಏನು? ಶಿವನಿಗೆ ತುಂಬ ಕೆಲಸ ಬಂದುಬಿಡುತ್ತೆ. ಹೀಗಾಗಿ ಆ ಸೃಷ್ಟಿಯನ್ನು ಕಾಪಾಡುವ ಕೆಲಸವನ್ನು ವಿಜಯನಗರದವ್ರು ಮಾಡಿದ್ರು. ಅದಕ್ಕೆ ನೋಡಿ, ವಿಜಯನಗರದ ಯಾವುದೇ ಒಂದು ದೇವಸ್ಥಾನ ನೋಡಿ, ಅದ್ಭುತವಾದ ಅಗ್ನಿಶಿಲೆಯ, ಕಣಶಿಲೆಯ ವಿಗ್ರಹಗಳು ಎಲ್ಲ. ನೀವು ಎಷ್ಟು ಒಡೆಯೋಕ್ಕೆ ಹೋದರೂ ನಿಮ್ಮ ಕೈ ಸೋಲಬೇಕೇ ಹೊರತು ಅದು ಒಡೆಯೋಲ್ಲ. ಹಾಗಲ್ಲದೆ ಇದ್ದರೆ ವಿಜಯನಗರದ ಮೇಲೆ ಅಷ್ಟು ಬರ್ಬರ ದಾಳಿ ಮಾಡಿದಾಗಲೂ ನಮ್ಮ ಉಗ್ರ ನರಸಿಂಹ, ಅಂದರೆ ಲಕ್ಷ್ಮೀ ನರಸಿಂಹ, ಯೋಗ ನರಸಿಂಹನಾದವನು, ಮತ್ತು ಬಡವಿಯ ಲಿಂಗ, ಎಷ್ಟು ಭವ್ಯವಾದಂಥ ಲಿಂಗ, ಒಬ್ಬ ಬಡವಿ ಮಾಡಿದಂಥ ಲಿಂಗ, ಒಬ್ಬ ಬಡವಿಗೆ ಅಷ್ಟು ದೊಡ್ಡ ಲಿಂಗ ಮಾಡುವ ಶಕ್ತಿ ಇತ್ತು ಅಂದರೆ ಇನ್ನು ಶ್ರೀಮಂತರು ಏನು ಮಾಡಿದ್ದಾರು ಅಂತ ಗೊತ್ತಾಗುತ್ತೆ. ಸಾಸಿವೆ ಕಾಳು, ಕಡಲೆಕಾಳು ಅಂತೀವಿ, ಅದು ನೋಡಿದ್ರೆ ಒಂದು ದೊಡ್ಡ ಗಣಪತಿ. ನಮ್ಮ ವಿ ಸೀತಾರಾಮಯ್ಯನವ್ರು ಹೇಳ್ತಾರೆ, ಇನ್ನು ಹಲಸಿನಕಾಯಿ ಗಣಪತಿ ಮಾಡಿದರೆ ಎಷ್ಟು ದೊಡ್ಡದಾಗಿ ಮಾಡ್ತಾಯಿದ್ರು ಅಂತ. ಸಾಸಿವೆ ಕಾಳು ಸ್ವಲ್ಪ ಹೇಳಿಬಿಟ್ಟು ದೊಡ್ಡದಾಗಿರ್ತಕ್ಕಂಥದ್ದು ಮಾಡಿದ್ರು. ಈ ರೀತಿಯಾದದ್ದನ್ನು ನಾವು ನೋಡ್ತೀವಿ ಅಲ್ಲಿ. ಆ ವಿಜಯನಗರ ಸಾಮ್ರಾಜ್ಯದಲ್ಲಿ ಹಂಪಿ ಸೆಂಟರಾಗಿ ಇಟ್ಕೊಂಡು, ಕೇಂದ್ರವಾಗಿ ಇಟ್ಕೊಂಡು ಮಾಡಿದ್ರು. ಹಂಪಿಯನ್ನು ಯಾರೂ ಆಳ್ತಾ ಇರಲಿಲ್ಲ, ಅದಕ್ಕೆ ವಿರೂಪಾಕ್ಷನೇ ಒಡೆಯ ಅಂತ. ವಿಜಯನಗರದ ಮಹಾರಾಜರುಗಳ ಅಧಿಕೃತವಾದ ರಾಜಮುದ್ರೆ, ಸೀಲ್ ಏನಿದೆ, ವಿರೂಪಾಕ್ಷ ಅಂತ ಇದ್ದದ್ದು. ವಿರೂಪಾಕ್ಷನ ಹೆಸರಿನಲ್ಲಿ, ವಿರೂಪಾಕ್ಷ ಕನ್ನಡ ಲಿಪಿಯಲ್ಲಿ ಇದ್ದದ್ದು. ಕೃಷ್ಣದೇವರಾಯನೂ ಅಷ್ಟೇ. ಇವತ್ತು ಅವನ ಮೂರ್ತಿಯನ್ನು ನಾವು ತಿರುಪತಿಯಲ್ಲಿ, ತಿರುಮಲೆಯಲ್ಲಿ ದೇವರ ಸನ್ನಿಧಿಯಲ್ಲಿ ನೋಡ್ತೀವಿ. ಕೆಳಗಡೆ ಶ್ರೀ ಕೃಷ್ಣರಾಯರು, ಕೃಷ್ಣದೇವರಾಯರು ಅಂತ ಕನ್ನಡ ಲಿಪಿಯಲ್ಲಿ, ಕನ್ನಡ ಭಾಷೆಯಲ್ಲಿ ಬರೆದರು. ಕೃಷ್ಣದೇವರಾಯುಡು ಅಲ್ಲ. ಅಂದರೆ ಅವನ ಮಾತೃಭಾಷೆ ತುಳು, ಕರಾವಳಿಯಿಂದ ಬಂದ ತುಳವ ನರಸನಾಯಕನ ಮಗ ಅವನು. ಅವನ ರಾಜ್ಯ ಭಾಷೆ ಕನ್ನಡ, ಅವನು ಕಲಿತ ಭಾಷೆ ಸಂಸ್ಕೃತ. ಅವನು ತೆಗೆದುಕೊಂಡ ವಸ್ತು ತಮಿಳುನಾಡಿನದು, ಆಂಡಾಳ್ ಗೋದಾದೇವಿಯ ಕಥೆ, ಬರೆದದ್ದು ತೆಲುಗುನಲ್ಲಿ. ಇದಕ್ಕಿಂತಲೂ ಭಾಷೆಗಳ ಮಧ್ಯೆ ವೈಮನಸ್ಯ ಇಲ್ಲದೆ ಬಾಳಬೇಕು ಅನ್ನೋದಕ್ಕೆ ಏನು ಉಂಟು? ಅವನ ಆಸ್ಥಾನದಲ್ಲಿ ತಮಿಳು ಕವಿಗಳಿದ್ದರು, ತೆಲುಗು ಕವಿಗಳಿದ್ದರು, ಕನ್ನಡ ಕವಿಗಳಿದ್ದರು, ಸಂಸ್ಕೃತ ಕವಿಗಳಿದ್ದರು. ಅಷ್ಟೇ ಅಲ್ಲ, ಅವನಿಗಿಂತ ಮುಂಚೆ ದೊಡ್ಡ ಮಹಾರಾಜ ಇದ್ದ ಪ್ರೌಢದೇವರಾಯ. ಅವನ ಕಾಲದಲ್ಲಿ ಆಂಧ್ರ ಪ್ರದೇಶದಿಂದ ಬಂದಂಥ ಶ್ರೀನಾಥ, ತೆಲುಗಿನ ಮಹಾಕವಿ, ಕವಿ ಸಾರ್ವಭೌಮ. ಅವನು ಹೇಳ್ತಾನೆ, ಅರಬಿ ಭಾಷಾ ತುರುಷ್ಕ ಭಾಷಾ ಅಂತ. ಅರಬಿ ಭಾಷೆ, ತುರುಷ್ಕ ಭಾಷೆ, ಹೂಣ ಭಾಷೆ, ಎಲ್ಲ ಭಾಷೆಗಳು ವಿಜಯನಗರದಲ್ಲಿ ಇದ್ದವು ಅಂತ ಗೊತ್ತಾಗುತ್ತದೆ. ಅಂದರೆ ಈ ಭಾಷೆ ಆ ಭಾಷೆ ಅಂತ ವೈಮನಸ್ಸು ಇಲ್ಲದೆ ಎಲ್ಲವನ್ನೂ ಕೂಡ ಒಳಗೊಂಡಿತ್ತು ಅಂತ ಗೊತ್ತಾಗುತ್ತದೆ. ಆದರೆ ನಮ್ಮತನವನ್ನು ಉಳಿಸ್ಕೊಳ್ಳೋದಾಗಿತ್ತು ಅಂತ ಗೊತ್ತಾಗುತ್ತದೆ. ಆಗ ಮತ್ತೆ ಕರ್ನಾಟಕ ಸಂಗೀತ ಪುನರುದ್ಧಾರವಾಯಿತು. ವಿದ್ಯಾರಣ್ಯ ಸ್ವಾಮಿಗಳನ್ನು ಕರ್ನಾಟಕ ಸಂಗೀತದ ಪ್ರಪಿತಾಮಹರು ಅಂದರೆ ಪುರಂದರದಾಸರು ಕರ್ನಾಟಕ ಸಂಗೀತ ಪಿತಾಮಹರು. ಈ ರಾಗಗಳು ಯಾವ ಗ್ರಾಮ ಪದ್ಧತಿ ಅಂತ ಇದ್ದವು, ಅವು ಮೇಳ ಪದ್ಧತಿಗೆ ಬಂದದ್ದು ವಿದ್ಯಾರಣ್ಯರ ಕಾಲದಿಂದ, ಅವರ ಸಂಗೀತ ಸಾರ ಅನ್ನುವ ಗ್ರಂಥದಿಂದ. ನಮಗದರ ವಿಷಯ ಗೊತ್ತಾಗೋದು ಮುಂದೆ 17ನೇ ಶತಮಾನದಲ್ಲಿ ಗೋವಿಂದ ದೀಕ್ಷಿತರು ತಮಿಳುನಾಡಲ್ಲಿದ್ದವರು, ಅವರ ಸಂಗೀತ ಸುಧಾಯಿಂದ ಗೊತ್ತಾಗುತ್ತದೆ. ಗೋವಿಂದ ದೀಕ್ಷಿತರ ಮಗನೇ ವೆಂಕಟಮಖಿ, ವೆಂಕಟಮಖಿಯ ಕರ್ನಾಟಕ ಸಂಗೀತಕ್ಕೆ ಪರಮಾಚಾರ್ಯ. ಆತನ ಪದ್ಧತಿ ಇಟ್ಟುಕೊಂಡೇ ಬಾತ್ಕಂಡೆಯವರು 10 ಥಾಟ್ಗಳಲ್ಲಿ ರಾಗ ವಿಭಾಗ ಮಾಡಿದ್ರು ಅಂತ ಗೊತ್ತಾಗುತ್ತದೆ. ವಿಜಯನಗರ ಕಾಲದಲ್ಲಿ ಎಲ್ಲ ದೇಶೀಯ ನೃತ್ಯಗಳು ಬೆಳಕೊಂಡು ಬಂದವು ಅಂತ ಗೊತ್ತಾಗುತ್ತದೆ. ಆ ಸಂಶೋಧನೆಯನ್ನೆಲ್ಲ ಬಹಳ ಚೆನ್ನಾಗಿ ವಿದ್ವಾಂಸರು ಮಾಡಿದ್ದಾರೆ.
ಮತ್ತು ಎಲ್ಲ ಜ್ಞಾನ ವಿಜ್ಞಾನಗಳನ್ನು ಕನ್ಸಾಲಿಡೇಟ್ ಮಾಡುವುದಾಗ್ತಾ ಬಂತು ಅಂತ ಗೊತ್ತಾಗುತ್ತೆ. ಪ್ರಾಚೀನ ಗ್ರಂಥಗಳಿಗೆ ಹೊಸ ವ್ಯಾಖ್ಯಾನ ಬರೋದು, ಹೊಸ ದೃಷ್ಟಿಯಿಂದ ನೋಡೋದಾಯಿತು. ಅಷ್ಟು ವೇದಗಳಿಗೆ ವ್ಯಾಖ್ಯಾನ ಮಾಡೋದಾಯಿತು. ಅಷ್ಟು ಮಾತ್ರವಲ್ಲ, ಆಯುರ್ವೇದದ ವಿಷಯ ಏನೆಲ್ಲ ನಡೆದಿದೆ ಅದಕ್ಕೊಂದು ಹ್ಯಾಂಡ್ ಬುಕ್ ಮಾಡು, ಆಯುರ್ವೇದ ಸುಧಾನಿಧಿ. ಪ್ರಾಯಶ್ಚಿತ್ತ ಆ ಪದ್ಧತಿ ಏನಿದೆ ಅದಕ್ಕೆ ಪ್ರಾಯಶ್ಚಿತ್ತ ಸುಧಾನಿಧಿ ಮಾಡು. ಇತಿಹಾಸ ಪುರಾಣಗಳು ಮತ್ತು ಪುರುಷಾರ್ಥಗಳ ದೃಷ್ಟಿಯಿಂದ ನೋಡು, ಅದಕ್ಕಾಗಿ ಪುರುಷಾರ್ಥ ಸುಧಾನಿಧಿ ಮತ್ತು ದೀರ್ಘ ಇದು ಪುರಾಣ ಇತಿಹಾಸಗಳನ್ನೆಲ್ಲ ಸಂಗ್ರಹ ಮಾಡಿದ ಅದರ ಮತ್ತೊಂದು ಆವೃತ್ತಿಯನ್ನು ಮಾಡಿದ್ರು. ಸುಭಾಷಿತಗಳನ್ನು ಅದೇ ರೀತಿಯಲ್ಲಿ ಸಂಗ್ರಹ ಮಾಡೋದು, ಸುಭಾಷಿತ ಸುಧಾನಿಧಿ. ಇದೆಲ್ಲ ಸಾಯಣಾಚಾರ್ಯರು ಮಾಡಿದಂಥ ಕೆಲಸ. ಪ್ರತಿಯೊಂದು ಮತದವರು ಶೈವ, ವೈಷ್ಣವ, ಶಾಕ್ತ ಎಲ್ಲರೂ ಬಂದು ಸೇರ್ತಾ ಇದ್ದರು. ಅಲ್ಲಿ ಬುಕ್ಕರಾಯನ ಕಾಲದಲ್ಲಿ ಜೈನರಿಗೂ ಶ್ರೀ ವೈಷ್ಣವರಿಗೂ ತಗಾದೆ ಆಯಿತು. ಆಗ ಬುಕ್ಕರಾಯ 2 ಸಮೂಹಗಳವರ ಮುಖಂಡರನ್ನು ಕರೆಸಿ ಒಬ್ಬರ ಕೈಯನ್ನು ಒಬ್ಬರಿಗೆ ಇಡಿಸಿ, ನೀವು ಬಸದಿಗಳಲ್ಲಿ ಏನಾದರೂ ಉತ್ಸವ ಆದರೆ ಶ್ರೀ ವೈಷ್ಣವರು ಅದಕ್ಕೆ ಕಾಣಿಕೆ ಕೊಡಬೇಕು, ಶ್ರೀ ವೈಷ್ಣವರಿಗೆ ಉತ್ಸವ ಆದಾಗ ಜೈನರ ಕಾಣಿಕೆ ಕೊಡಬೇಕು ಅಂತ ಇಬ್ಬರ ವೈರ ನಿಲ್ಲಿಸಿದ ಅಂತ ಕನ್ನಡದಲ್ಲಿ ದೊಡ್ಡ ಶಾಸನ ಇದೆ. ವಿದ್ವಾಂಸರು ಹೇಳ್ತಾರೆ, ಅಶೋಕನ ಧರ್ಮಶಾಸನಗಳಾದ ಮೇಲೆ ಬುಕ್ಕರಾಯನ ಈ ಶಾಸನವೇ ಇಷ್ಟು ದೊಡ್ಡ ಮತ ಸಾಮರಸ್ಯವನ್ನು ಹೇಳ್ತಕ್ಕಂಥದ್ದು ಅಂತ. ಅದನ್ನು ನಾವು ಶ್ರವಣಬೆಳಗೊಳದಲ್ಲಿ ಪಕ್ಕದ ಮಾಗಡಿ ಹತ್ತಿರ ಇರೋ ಕಲ್ಯದಲ್ಲಿ ಇಲ್ಲೆಲ್ಲ ಕಡೆ ನೋಡ್ತೀವಿ. ನಾನು ಓದಿದ ಪ್ರೌಢಶಾಲೆ ಗೌರಿಬಿದನೂರಿನಲ್ಲಿ, ಆ ಪ್ರೌಢಶಾಲೆಯಲ್ಲಿಯೇ ಈ ಶಾಸನ ಇತ್ತು ಕೂಡ. ಅದು ಕಲ್ಲೂಡಿ ಅಂತ ಒಂದು ಗ್ರಾಮದಲ್ಲಿತ್ತು. ನಾನು ಆ ಶಾಸನ ಓದ್ತಾ ಬೆಳೆದವನು. ಅಂದರೆ ವಿಜಯನಗರ ಈ ಬಗೆಯಲ್ಲಿ ಒಟ್ಟು ಸಾಮರಸ್ಯವನ್ನು ಸಾಧಿಸ್ತಾ ಬಂತು. ಅದಕ್ಕೆ ನೋಡಿ, ವಿಜ್ಞಾನದಲ್ಲಿರ್ಬೋದು, ಮತ್ತು ಇತಿಹಾಸದಲ್ಲಿರ್ಬೋದು, ಕಲೆಯಲ್ಲಿರ್ಬೋದು, ಸಂಸ್ಕೃತಿಯಲ್ಲಿ ಅಷ್ಟು ಅಭಿವೃದ್ಧಿಯನ್ನು ಸಾಧಿಸ್ತು. ಹೊನ್ನಾವರ ಈಗ ನಮಗೆ ಅದೊಂದು ದೊಡ್ಡ ಪಟ್ಟಣ ಅಲ್ಲ, ಆಗ ಅದೊಂದು ದೊಡ್ಡ ರೇವು ಬಂದರಾಗಿತ್ತು ಅಂತ ಗೊತ್ತಾಗುತ್ತದೆ. ವಾಣಿಜ್ಯ ವ್ಯವಹಾರಗಳು ಅಷ್ಟು ನಡೀತಾ ಇತ್ತು ಅಂತ ಗೊತ್ತಾಗುತ್ತದೆ. ದಕ್ಷಿಣದಲ್ಲಿ ಇಡೀ ದಕ್ಷಿಣ ಭಾರತವನ್ನು ವಿಜಯನಗರ ಆಳ್ತು ಅಂತ ಗೊತ್ತಾಗುತ್ತದೆ. ಎಲ್ಲಿವರೆಗೆ ಅದರ ಶ್ರೀಮಂತಿಕೆ ಸಮೃದ್ಧಿ ಇತ್ತು ಅಂದರೆ, ನಿಕೋಲಾ ಡಾಂಟೆ ಇರ್ಬೋದು, ಅಬ್ದುಲ್ ರಜಾಕ್ ಇರ್ಬೋದು, ನ್ಯೂನೇಸ್ ಇರ್ಬೋದು, ಪ್ಯಾಸ್ ಇರ್ಬೋದು, ಇವರೆಲ್ಲ ಬರೆದಿದ್ದಾರೆ ರೋಮ್ ಸಾಮ್ರಾಜ್ಯಕ್ಕಿಂತ ಅದ್ಭುತವಾದಂಥದ್ದು ವಿಜಯನಗರ ಸಾಮ್ರಾಜ್ಯ ಅಂತ. ನಾವು ಕೇಳಿರ್ತಕ್ಕಂಥ ಮಾತುಗಳು ಯಾವುದು ಅತಿಶಯೋಕ್ತಿ ಅಲ್ಲ ಅನ್ನೋದಕ್ಕೆ ಅಲ್ಲಿ ಬರೆದಿರ್ತಕ್ಕಂಥವ್ರ ಸಾಕ್ಷಿ. ರಾಬರ್ಟ್ ಸಿವೆಲ್ ಅಂತವರೆಲ್ಲ ದ ಫರ್ಗಾಟನ್ ಎಂಪೈರ್ ಅಂತ ಬರೆದಿರೋ ಪುಸ್ತಕದಲ್ಲಿ ಸಂಗ್ರಹ ಮಾಡಿಕೊಟ್ಟಿದ್ದಾರಲ್ಲ, ಅಲ್ಲಿಂದ ನಾವು ನೋಡ್ಬೋದು. ಸಾಲೆತೊರೆ ಅವರು ಬರೆದಿರ್ತಕ್ಕಂಥ ಗ್ರಂಥಗಳಲ್ಲಿ ನಾವು ನೋಡ್ಬೋದು, ತಿಳಿಯುತ್ತದೆ ವಿಜಯನಗರದ ವೈಭವ ಎಂಥದ್ದು ಅಂತ. ಹೀಗೆ ಅಲ್ಲಿ ಆಗೋದಕ್ಕೆ ಕಾರಣ ಏನು? ದಕ್ಷತೆ. ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿಗಳಲ್ಲಿ ಪ್ರಮುಖರಾದವರು ಹಲವರಿದ್ದಾರೆ. ಅವರಲ್ಲಿ ಬುಕ್ಕರಾಯ, ಅವನ ಮಗ ಕಂಪಣ, ವೀರ ಕಂಪಣ. ಅವನು ಮಥುರೈನಲ್ಲಿ ಸುಲ್ತಾನರು ಆಕ್ರಮಣ ಮಾಡಿ ಎಷ್ಟು ಬರ್ಬರವಾಗಿ ಮಾಡಿದ್ರು ಅಂದರೆ, ಹೊಯ್ಸಳರ ಕೊನೆ ಮಹಾರಾಜ 3ನೇ ಬಲ್ಲಾಳನ್ನು ಕೊಂದು ಅವನ ಶರೀರದ ಚರ್ಮ ಸುಲಿದು ಒಳಗಿನ ಮಾಂಸವನ್ನೆಲ್ಲ ರುಬ್ಬಿ ಅವನ ಹೆಂಡತಿ ಮಕ್ಕಳಿಗೆ ತಿನ್ನಿಸುವ ಬರ್ಬರವಾದಂಥ ಕೃತ್ಯ ಮಾಡಿ, ಆ ಚರ್ಮದ ಚೀಲಕ್ಕೆ ಹುಲ್ಲು ತುಂಬಿ ತಲೆಯನ್ನು, ಆ ಶರೀರವನ್ನು ಊರಿನ ಕೋಟೆ ಆಚೆಗೆ, ತಿರುಚನಾಪಳ್ಳಿ ಕೋಟೆ ಆಚೆಗೆ ನೇತಾಕಿದ್ರು. 3 ದಿವಸ ಅದು ನೇತಾಡ್ತಾ ಇತ್ತು ಅಂತ ಇಬ್ನ ಬಟೂಟ ಬರೆದಿದ್ದಾನೆ. ಅವನು ತೊಗಲಕರ ಆಸ್ಥಾನದಲ್ಲಿದ್ದಂಥ ಪಂಡಿತ, ಅವನು ಬರೆದಿದ್ದಾನೆ. ಈ ಥರ ದೌರ್ಜನ್ಯ ಇತ್ತು ಅಂತ. ಅದಷ್ಟನ್ನು ಕೂಡ ನಿರ್ಮೂಲನ ಮಾಡಿದ್ದು ಕಂಪಣ. ಆ ಕಂಪಣದ ಶಾಸನಗಳು, ಅವನ ಹೆಂಡತಿ ಗಂಗಾದೇವಿ ಬರೆದಿರೋ ಕಾವ್ಯದಿಂದ ನಮಗೆ ಗೊತ್ತಾಗುತ್ತದೆ ಎಷ್ಟು ದೊಡ್ಡ ರಾಜಕೀಯವಾದ ಶಕ್ತಿ ಬೆಳೆಯಿತು ಅಂತ. ಹಾಗೆ ಬೆಳೆದಿದ್ದರಿಂದ ಈ ಕನ್ಸಾಲಿಡೇಷನ್ ನೋಡಿ, ಹೊಯ್ಸಳರ ದೇವಸ್ಥಾನಗಳಾಗಲಿ, ಚಾಲುಕ್ಯರ ದೇವಸ್ಥಾನಗಳಾಗಲಿ, ಪಾಂಡ್ಯರದಾಗಲಿ, ಚೋಳರದಾಗಲಿ ಈಗ ನಾವು ದೊಡ್ಡ ದೊಡ್ಡ ಪ್ರಾಕಾರಗಳಿಂದ ನೋಡ್ತೀವಿ. ಬೇಲೂರಿನ ದೇವಸ್ಥಾನ ಇರ್ಬೋದು, ತಂಜಾವೂರು ಇರ್ಬೋದು, ಇಲ್ಲೆಲ್ಲ ದೊಡ್ಡ ದೊಡ್ಡ ಪ್ರಾಕಾರ ನೋಡ್ತೀವಿ. ಇನ್ನೆಷ್ಟು ದೇವಸ್ಥಾನಗಳಿವೆ, ತಮಿಳುನಾಡಲ್ಲಂತೂ ಸಾವಿರಾರು ದೇವಸ್ಥಾನಗಳಿವೆ. ಆದರೆ ಈ ಎಲ್ಲ ಪ್ರಾಕಾರಗಳಾಗಿದ್ದು ವಿಜಯನಗರ ಕಾಲದಲ್ಲಿ. ಕೋಟೆಯಂಥ ಪ್ರಾಕಾರಗಳು ರಕ್ಷಣೆ ಬೇಕು ಅಂತ. ಅಂದರೆ ಕಲೆ ನಿರ್ಮಾಣ ಮಾಡುವುದಷ್ಟೇ ಅಲ್ಲ, ವಿಜ್ಞಾನ ನಿರ್ಮಾಣ ಮಾಡೋದಷ್ಟೇ ಅಲ್ಲ, ಅದರ ರಕ್ಷಣೆಯೂ ಬೇಕು ಅಂತ ತೋರ್ಪಡಿಸಿದಂಥದ್ದು ವಿಜಯನಗರ ಸಾಮ್ರಾಜ್ಯ. ಹೀಗೆ ಈ ವಿಷಯವನ್ನು ನಾವು ಪ್ರಸ್ತಾವನೆ ಮಾಡ್ತಾ ಹೋದರೆ ಮತ್ತೆ ಗೊತ್ತಾಗುತ್ತದೆ ಈ ಗುಪ್ತ ಸಾಮ್ರಾಜ್ಯದ ಒಂದು ಬಾಧ್ಯತೆಯನ್ನು, ಸಾಧನೆಯನ್ನು ಆದರ್ಶವಾಗಿಟ್ಟುಕೊಂಡು ದಕ್ಷಿಣದಲ್ಲಿ ಹೇಗೆ ವಿಜಯನಗರ ಬೆಳೆಯಿತು ಅಂತ. ಇದನ್ನು ಕಂಡಾಗ ನಮಗೆ ತಿಳಿಯುತ್ತದೆ, ಇತಿಹಾಸವನ್ನು ನಿರ್ಮಾಣ ಮಾಡಬೇಕು ಅಂತಂದರೆ, ಸಂಸ್ಕೃತಿ, ಕಲೆ, ವಿಜ್ಞಾನ ಇವುಗಳು ಬೆಳೀಬೇಕು ಅಂತಂದರೆ ಪ್ರಬಲವಾದ ದಾರ್ಶನಿಕ ದೃಷ್ಟಿ ಇರತಕ್ಕಂಥ ಮಹಾಭಾರತದ ರಾಜನೀತಿಯ ದೃಷ್ಟಿ, ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಭಗವಾನ್ ಶ್ರೀಕೃಷ್ಣ, ಭಗವಾನ್ ಚಾಣಕ್ಯ ಅವರ ದೃಷ್ಟಿ ಇಟ್ಟುಕೊಂಡಂಥ ರಾಜನೀತಿ ಬೇಕು. ನಮ್ಮಲ್ಲಿ ಅದಕ್ಕೆ ರಾಜ ಧಾರ್ಮಿಕೋ ಭೂಯಾತ್ ಅಂತ. ಧರ್ಮ ಅಂದರೆ ಭಜನೆ ಮಾಡಿಕೊಂಡ್ರು ಅಂತಲ್ಲ, ತಾಳಿಸುವ ಬಾಳಿಸುವ ಶಕ್ತಿ, ಧಾರಣಾ ಧರ್ಮ ಅಂತ. ಧರ್ಮ ಮತ ಅಲ್ಲ, ಧರ್ಮ ರಿಲಿಜನ್ ಅಲ್ಲವೇ ಅಲ್ಲ. ಧರ್ಮದಲ್ಲಿ ನಂಬಿಕೆ ವಿಷಯ, ದೇವರು, ದಿಂಡ್ರು, ಸ್ವರ್ಗ, ನರಕದ ವಿಷಯ ಬರೋದೇ ಇಲ್ಲ. ಬರುವುದಷ್ಟು ಅಹಿಂಸಾ, ಸತ್ಯಂ, ಅಸ್ತೇಯಂ, ಶೌಚಂ, ಇಂದ್ರಿಯ ನಿಗ್ರಹ, ಇಷ್ಟನ್ನೇ ಹೇಳಿರ್ತಕ್ಕಂಥದ್ದು. ಹೀಗಾಗಿ ತಾಳಿಸುವ ಬಾಳಿಸುವ ಶಕ್ತಿಯಾಗಿ ಧರ್ಮ, ಅದು ರಾಜಧರ್ಮ. ಆ ರಾಜಧರ್ಮ ಜಿತೇಂದ್ರಿಯತ್ವದ ಮೇಲೆ ಇದೆ.
ಕೃತ್ಸ್ನಂ ಹಿ ಶಾಸ್ತ್ರಮಿದಂ ಇಂದ್ರಿಯ ಜಯ ಅಂತ ಕೌಟಿಲ್ಯ ಹೇಳ್ತಾನೆ. ಇಡೀ ಅರ್ಥಶಾಸ್ತ್ರ ನಮ್ಮ ಬಯಕೆಗಳ ಮೇಲೆ ನಿಯಂತ್ರಣ ಸ್ಥಾಪಿಸೋದ್ರೊಳಗಿದೆ ಅಂತ. ದಟ್ ಇಸ್ ದ ರಿಯಲ್ ಎಕನಾಮಿಕ್ಸ್. ಹೀಗೆ ಇರುವಂಥ ನಮ್ಮ ಪರಂಪರೆಯನ್ನು ಕಂಡಾಗ ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಸುವರ್ಣಯುಗ ಅಂತ ಗೊತ್ತಾಗುತ್ತದೆ. ಗುಪ್ತರ ಸುವರ್ಣಯುಗ, ಗೋಲ್ಡನ್ ಏಜ್ ಆಫ್ ಗುಪ್ತಾಸ್ ಅಂತ ಪಾಶ್ಚಾತ್ಯರೇ ಬರೆದಿದ್ದಾರೆ. ಗೋಲ್ಡನ್ ಏಜ್ ಆಫ್ ವಿಜಯನಗರ ಅಂತಂತೀವಿ. ಹೀಗಾಗಿ ಈ ಎರಡು ಸುವರ್ಣಯುಗಗಳನ್ನು ನೋಡಿದರೆ ಪರಂ ಮಾಡಬಹುದಾದದ್ದೇನು, ಮಾಡಬೇಕಾದದ್ದೇನು ಅನ್ನೋದು ಗೊತ್ತಾಗುತ್ತದೆ. ನಾವು ಕೂಡ ಆ ದಿಕ್ಕಿನಲ್ಲಿ ಪ್ರಯತ್ನ ಪಡೋಣ. ಬಂಗಾರ ಆಗುವ ಪ್ರಯತ್ನದಲ್ಲೇ ಬೆಳ್ಳಿಯಾಗಾದರೂ ನಾವು ಉಳಿತೀವಿ, ತೊಂದರೆ ಏನಿಲ್ಲ. ನಾವು ತುಕ್ಕಿಡಿದು ಹೋಗೋದು ಬೇಡ. ನಮಸ್ಕಾರ, ಧನ್ಯವಾದ. ಏನು ಹೇಳೋದು, ಯಾವ ಪುಸ್ತಕನೂ ಇಲ್ಲ, ಏನೂ ಇಲ್ಲ ಅಲ್ಲಿ. ನನ್ನ ಮಾತು ಒಪ್ಕೊಳ್ತೀರಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಪ್ರಾಂಪ್ಟ್ ಮಾಡಬೇಕು, ಕರೆಕ್ಟಾ? ನಾವೇನಾದ್ರು ಪ್ರಾಂಪ್ಟ್ ಕೇಳಿದ್ವಾ ಇದರಲ್ಲಿ? ನೋಡಿ, ನನ್ನ ಚೀಟಿನೂ ಇಲ್ಲ. ಈ ಸಾಧ್ಯತೆಯನ್ನು ಗಣೇಶ್ ಅವ್ರನ್ನ ಯಾರಾದರೂ ತುಂಬ ಹೊಗಳಿದ್ರೆ ಅವ್ರು ನೋಡಿ ಈಗಲೇ ಹೆಂಗೆ ಸಂಕೋಚದ ಮುದ್ದೆ. ಅಷ್ಟು ಸಾಧ್ಯತೆ ಇರೋರೆ ಇಷ್ಟು ಸಂಕೋಚ ಪಟ್ಟರೆ ನಾವೆಲ್ಲ ಹೆಂಗೆಗೋ ಆಡ್ತಾ ಇರ್ತೀವಿ. ಏನಂದರೆ ಇದು ನಿಮಗೂ ಸಾಧ್ಯತೆ ಇದೆ, ಪುರುಷ ಪ್ರಯತ್ನಕ್ಕೆ ಅವಕಾಶ ಇದೆ, ನೀವು ಪ್ರಯತ್ನ ಮಾಡಿ ಅಂತ ನಮ್ಮನ್ನು ಪ್ರಚೋದಿಸ್ತಾರೆ ಅವರು. ಆ ಸಾಧ್ಯತೆ ತುಂಬ ಜನ ಸಾಧಕರಲ್ಲಿ ಇರೋದಿಲ್ಲ. ಗಣೇಶರೇ, ನಿಮಗೆ ನೀವೇ ಸಾಟಿ. ನನಗೇನೆಲ್ಲ ಸಮಾಧಾನ ಆಗಿದೆ ಹೇಳಿಬಿಡ್ತೀನಿ. ನಾವು ಈ ಕಾರ್ಯಕ್ರಮವನ್ನು ಪ್ರಾರ್ಥನೆ ಮಾಡಿದಾಗಿಂದ ಸಮೃದ್ಧವಾಗಿ ಮಳೆ ಬರ್ತಾ ಇದೆ. ಇಲ್ಲಿ ಏನೂ ಉದುರೋಗೋದಿಲ್ಲ, ಎಲ್ಲವೂ ಇನ್ನು ಸಮೃದ್ಧಿ ಸಾಧ್ಯ ಇದೆ. ಯಾಕೆಂದರೆ ಗಣೇಶರು ಅಷ್ಟು ಪೂರ್ಣ, ಅದು ಅವ್ರು ಹೇಳಿದ್ರೆ ಆಶೀರ್ವಾದ ಅಂತ ಹೇಳಿದ್ರೆ ತಪ್ಪು ತಿಳ್ಕೊತಾರೆ, ಹಾರೈಸಿದ್ದಾರೆ ನಮ್ಮನ್ನು. ಗಣೇಶರಿಗೆ ನಮ್ಮ ಪ್ರೀತಿಯ ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕು ಅಂತ ಶ್ರೀನಿವಾಸ್ ಗುಪ್ತಾ ಅವರಲ್ಲಿ ಮತ್ತು ತಿಪ್ಪೇಸ್ವಾಮಿ ಅವರಲ್ಲಿ ಕೇಳ್ಕೊಳ್ತೀನಿ. ವೇದಿಕೆಗೆ ಬಂದು ಗಣೇಶ್ ಅವರಿಗೆ ಸ್ಮರಣಿಕೆಯನ್ನು ಇತ್ತು ಗೌರವಿಸಬೇಕು. ಅವರು ಈಗ ಮಾತಾಡಿರೋಷ್ಟರಲ್ಲಿ ಎಷ್ಟು ವಿಷಯಗಳು ಬಂದು ಹೋದವು ಸ್ನೇಹಿತರೆ. ನೀವು ನಿಮ್ಮ ಸಾಧನಾ ಕ್ಷೇತ್ರದ ಮಾಹಿತಿಗಳು ಬಂದಾಗ ಗಮನಿಸಿರ್ತೀರಿ. ನೀವು ಇತಿಹಾಸದ ವಿದ್ಯಾರ್ಥಿಯಾಗಿದ್ದರೆ, ವಿಜ್ಞಾನದ ವಿದ್ಯಾರ್ಥಿಯಾಗಿದ್ದರೆ, ಕಲಾವಿದರಾಗಿದ್ದರೆ, ಆಯಾ ಅಂಶಗಳು ಬಂದಾಗ ನನಗೆ ಇಷ್ಟು ಗೊತ್ತು, ಮುಂದಿನ ಗೊತ್ತಿಲ್ಲ ಅಂತ ಅವರಿಗೆ ಎಲ್ಲವೂ ಗೊತ್ತಿತ್ತು. ಅಷ್ಟು ಸಮೃದ್ಧವಾಗಿ ನಮಗೆ ತಿಳಿಯುವಂತೆ ಹೇಳಬಲ್ಲರು ಅದು ಶತಾವಧಾನಿ ಆರ್ ಗಣೇಶ್.